ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಪ್ರಥಮ PUC ಕನ್ನಡ ಅಭ್ಯಾಸ ಪುಸ್ತಕ ಪ್ರಯೋಗ ಪ್ರಣತಿ ಇದನ್ನು ಕಳೆದ ತರಗತಿಯಲ್ಲಿ ನೋಡ್ತಾ ಒಂದಷ್ಟು ವ್ಯಾಕರಣಗಳನ್ನು ಕಳೆದ ತರಗತಿಯಲ್ಲಿ ನೋಡಿದೆವು. ಬಿಡಿಸಿ ಬರೆಯಿರಿ, ಸಮಾನಾರ್ಥಕಗಳನ್ನು ಬರೆಯುವಂಥದ್ದು, ನಾನಾರ್ಥಗಳನ್ನು ಬರೆಯುವಂಥದ್ದು ಕಳೆದ ತರಗತಿಯಲ್ಲಿ ನೋಡಿ ಆಗಿದೆ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರಿಕೆಯ ಭಾಗವಾಗಿ ಅನ್ಯ ದೇಶೀಯ ಶಬ್ದಗಳು ಅಂತಿದೆ ನೋಡಿ, ಅಥವಾ ಭಾಷಾ ಸ್ವೀಕರಣೆ ಅಂತ ಕೂಡ ಇದನ್ನು ಕರೆಯುವಂಥದ್ದಿದೆ. ಇದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅನ್ಯ ದೇಶೀಯ ಶಬ್ದಗಳು ಏನು? ಅನ್ಯ ದೇಶೀಯ ಶಬ್ದಗಳು ಅಂತಂದರೆ ಅದರ ಹೆಸರು ಹೇಳುತ್ತದೆ ದೇಶೀಯ ಶಬ್ದಗಳು ಅಲ್ಲ, ಅನ್ಯ ದೇಶೀಯ ಶಬ್ದಗಳು. ಅಂದರೆ ಇವತ್ತು ನಾವು ಕನ್ನಡ, ನಮ್ಮ ಭಾಷೆ ಕನ್ನಡ ಅಂತ ಕನ್ನಡ ಭಾಷೆಯನ್ನು ಏನು ಮಾತಾಡ್ತಾ ಇದ್ದೇವೆಯೋ ಅಲ್ಲಿ ಮಾತಾಡ್ತಾ ಇರುವಂತಹ ಭಾಷೆ ಪೂರ್ತಿ ಕನ್ನಡ ಶಬ್ದಗಳು ಅಲ್ಲ. ಕನ್ನಡ ಭಾಷೆ ಅಂತ ನಾವು ಹೇಳ್ತೇವೆ ನಿಜ, ಆದರೆ ಮಾತಾಡ್ತಾ ಇರುವಂತಹ ಈ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಬೇರೆ ಭಾಷೆಯ ಶಬ್ದಗಳು ಸೇರ್ಪಡೆಗೊಂಡಿವೆ. ಅಂದರೆ ಬೇರೆ ಭಾಷೆಯಿಂದ ಶಬ್ದಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ, ಅದಕ್ಕೆ ಭಾಷಾ ಸ್ವೀಕರಣೆ ಅಂತ ಕರಿತಾ ಇರುವಂಥದ್ದು. ಹಾಗಾಗಿ ಇದನ್ನು ಆ ಥರದ ಶಬ್ದಗಳು, ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬಂದಂಥ ಶಬ್ದಗಳು ಏನಿದ್ದಾವೆಯೋ ಅದನ್ನು ಅನ್ಯ ದೇಶೀಯ ಶಬ್ದಗಳು ಅಂತ ಕರಿತೇವೆ. ಸುಮಾರು ಶಬ್ದಗಳು ಇವತ್ತು ತೀರಾ ಮಾಮೂಲಿ ಅನ್ನುವ ರೀತಿಯಲ್ಲಿ ನಾವು ಕನ್ನಡದ್ದೇ ಶಬ್ದಗಳು ಅಂತ ಬಳಸ್ತಾ ಇದ್ದೇವೆ. ಅಂದರೆ ಅದು ನಮ್ಮ ಭಾಷೆಯಲ್ಲಿ ಅಷ್ಟು ಹಾಸುಹೊಕ್ಕಾಗಿ ಬಿಟ್ಟಿದೆ. ಆದರೆ ನಿಜಕ್ಕೂ ಅದು ಕನ್ನಡದ ಶಬ್ದಗಳು ಅಲ್ಲ. ಬೇರೆ ಬೇರೆ ಕಾರಣಗಳಿಂದ, ಯಾಕೆ ಹೇಳಿದರೆ ಒಂದು ಭಾಷೆಯನ್ನು ಮಾತನಾಡುವಂತಹ ಜನ ಇನ್ನೊಂದು ಭಾಷೆಯನ್ನು ಮಾತನಾಡುವಂತಹ ಜನರ ಸಂಪರ್ಕಕ್ಕೆ ಬಂದೇ ಬರ್ತಾರೆ. ಅದರಲ್ಲೂ ಕೂಡ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳ್ತೇವೆ, ಬಹು ಭಾಷೆಯನ್ನು ಒಳಗೊಂಡಂತಹ ದೇಶ. ಆ ಕಾರಣಕ್ಕಾಗಿ ಸಾಕಷ್ಟು ಭಾಷೆಗಳ ಪ್ರಭಾವ ಒಂದು ಭಾಷೆಯ ಮೇಲೆ ಆಗೇ ಆಗುತ್ತದೆ. ಅದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಿದ್ದೇವೆ. ಇವತ್ತು ನಮ್ಮ ಭಾಷೆಯೇ ಅನ್ನುವ ರೀತಿಯಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಇದನ್ನು ಇಲ್ಲಿ ಅದಕ್ಕೆ ಕಾರಣಗಳೇನು ಮತ್ತು ಆ ಥರದ ಅನ್ಯ ದೇಶೀಯ ಶಬ್ದಗಳು ಯಾವುದು ಅನ್ನುವಂಥದ್ದನ್ನು ನಿಮಗೆ ಒಂದಷ್ಟು ಉದಾಹರಣೆಗಳ ಮೂಲಕ ಕೊಡ್ತಾ ಹೋಗ್ತಾರೆ ವರ್ಕ್ ಬುಕ್ಕಲ್ಲಿ. ಪರೀಕ್ಷಾ ದೃಷ್ಟಿಯಲ್ಲಿ ಇದು ಹೇಗೆ ಮುಖ್ಯವಾಗುತ್ತದೆ ಅಂತಂದರೆ, ಎಕ್ಸಾಮಲ್ಲಿ ಏನಾದರೂ ಕೇಳ್ತಾರೆ ಅಂತಂದರೆ ಹೀಗೆ ಕೇಳ್ತಾರೆ, 2 ಅನ್ಯ ದೇಶೀಯ ಶಬ್ದಗಳನ್ನು ಬರೆಯಿರಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ. ಏನು? 2 ಅನ್ಯ ದೇಶೀಯ ಶಬ್ದಗಳನ್ನು ಬರೆಯಿರಿ. ಮುಂದಕ್ಕೆ ಕೆಳಗಡೆ ಕೊಟ್ಟಿದ್ದಾರೆ ಯಾವುದೆಲ್ಲ ಅನ್ಯ ದೇಶೀಯ ಶಬ್ದಗಳು, ಬೇರೆ ಬೇರೆ ಭಾಷೆಯಿಂದ ಬಂದಂಥ ಶಬ್ದಗಳು ಯಾವುದು. ಇಲ್ಲಿ ಕೊಟ್ಟಿರುವಂಥದ್ದೇ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಶಬ್ದಗಳು ಇದ್ದಾವೆ. ಇಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅದು ಯಾವುದು ಅನ್ನುವಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಅನ್ಯ ದೇಶೀಯ ಶಬ್ದಗಳು ಅಂತಂದರೆ ಏನು, ಅದು ಹೇಗೆ ನಮ್ಮ ಭಾಷೆಯಲ್ಲಿ ಸೇರ್ಪಡೆಗೊಂಡಿರ್ತದೆ ಅನ್ನುವಂಥದ್ದನ್ನು ಓದ್ತಾ ಹೋಗ್ತೇನೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ನೋಡ್ಕೊಳ್ಳಿ. ಅನ್ಯ ದೇಶೀಯ ಶಬ್ದಗಳು ಭಾಷಾ ಸ್ವೀಕರಣೆ ಅಂತ ಕರೆಯೋದಿದೆ. ಒಂದು ಭಾಷೆಯ ಜನ ಇನ್ನೊಂದು ಭಾಷೆಯ ಸಂಪರ್ಕಕ್ಕೆ ಬಂದಾಗ ಭಾಷಾ ಸ್ವೀಕರಣೆ ಜರುಗುತ್ತದೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಂಘರ್ಷಗಳು ಏರ್ಪಟ್ಟಾಗ ಒಂದು ಭಾಷೆ ಇನ್ನೊಂದು ಭಾಷೆಯ ಶಬ್ದಗಳನ್ನು ಸ್ವೀಕರಿಸುತ್ತದೆ. ಕನ್ನಡವು ಕಾಲದಿಂದ ಕಾಲಕ್ಕೆ ಇಂಥ ಸಂಘರ್ಷಗಳಿಗೆ ಒಳಪಟ್ಟು ಅನೇಕ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸಿದೆ. ಸಂಸ್ಕೃತ, ಪ್ರಾಕೃತ, ಪೋರ್ಚುಗೀಸ್, ಅರೇಬಿಕ್, ಹಿಂದೂಸ್ತಾನಿ, ಇಂಗ್ಲಿಷ್ ಭಾಷೆಗಳಿಂದ ಯಥೇಚ್ಛವಾಗಿ ಪದಗಳನ್ನು ಸ್ವೀಕರಿಸಿದೆ. ನೋಡಿ ಯಾವೆಲ್ಲ ಭಾಷೆಗಳಿಂದ ಪದಗಳನ್ನು ಸ್ವೀಕಾರ ಮಾಡಿದೆ ಅಂತಂದರೆ ಸಂಸ್ಕೃತ, ಪ್ರಾಕೃತ, ಪೋರ್ಚುಗೀಸ್, ಅರೇಬಿಕ್, ಹಿಂದೂಸ್ತಾನಿ, ಇಂಗ್ಲೀಷ್ ಶಬ್ದಗಳು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ. ಗೊತ್ತಿದೆ ನಿಮಗೆ, ಒಂದು ಕನ್ನಡ ಶಬ್ದ ಜೊತೆಗೆ ಇನ್ನೊಂದು ಇಂಗ್ಲೀಷ್ ಶಬ್ದ ಇದ್ದೇ ಇರ್ತದೆ. ಅಷ್ಟು ಯಥೇಚ್ಛವಾಗಿ ಇವತ್ತು ಬಳಕೆ ಆಗ್ತಾ ಇದೆ. ಇದನ್ನು ಭಾಷಾ ಸ್ವೀಕರಣೆ ಅಂತ ಕರಿತೇವೆ ನಾವು. ಸೋದರ ಭಾಷೆಗಳಾದ ದ್ರಾವಿಡ ಭಾಷೆಗಳು ತಮಿಳು, ತೆಲುಗು, ಮಲಯಾಳಂಗಳಿಂದಲೂ ಪಡೆದಿದೆ.
ನೋಡಿ ಇಲ್ಲಿ ಸ್ವೀಕರಣಗಳನ್ನು ಸ್ಥೂಲವಾಗಿ 2 ಭಾಗಗಳಾಗಿ ವಿಂಗಡಿಸ್ಬೋದು ಅಂತ ಹೇಳ್ತಾರೆ. ಒಂದು ಸಾಂಸ್ಕೃತಿಕ ಸ್ವೀಕರಣ, ಇದು 2 ಸ್ವತಂತ್ರ ಭಾಷೆಗಳ ನಡುವೆ ನಡೆಯುವ ಸ್ವೀಕರಣ ಕಾರ್ಯ. ಎರಡನೇದು ಉಪಭಾಷಾ ಸ್ವೀಕರಣೆ, ಒಂದು ಭಾಷೆ 2 ಉಪಭಾಷೆಗಳ ಮಧ್ಯೆ ನಡೆಯುವ ಸ್ವೀಕರಣ ಕಾರ್ಯ ಇದು. ಸಾಂಸ್ಕೃತಿಕ ಸ್ವೀಕರಣ ಎಂದರೆ 2 ಭಾಷೆಗಳು ಪರಸ್ಪರ ಕೊಡುಕೊಳ್ಳು ಕ್ರಿಯೆಯಲ್ಲಿ ತೊಡಗುತ್ತವೆ. ಸಂಸ್ಕೃತವು ತಾನು ಕೊಟ್ಟಿರುವ ಪದಗಳೇ ಹೆಚ್ಚು, ತೆಗೆದುಕೊಂಡಿರುವ ಪದಗಳು ಹೆಚ್ಚು ಅಲ್ಲದಿದ್ದರೂ ಸಾಕಷ್ಟು ಪಡೆದಿದೆ. ದ್ರಾವಿಡ ಶಬ್ದಗಳಾದ ಕಾಕ, ಕೋಕಿಲ, ಮೀನ, ನೀರ, ಅಟವಿ, ಪಲ್ಲಿ ಈ ಮುಂತಾದವುಗಳನ್ನು ಸಂಸ್ಕೃತ ಪಡೆದಿದೆ. ಹಾಗೆಯೇ ಇಂಗ್ಲಿಷ್ ಕನ್ನಡದ ಮಾರುಕಟ್ಟೆ ಪದವನ್ನು ಮಾರ್ಕೆಟ್ ಎಂಬುದಾಗಿ ಸ್ವೀಕರಿಸಿದೆ. ಅಂದರೆ ಕನ್ನಡದ ಶಬ್ದ ಮಾರುಕಟ್ಟೆ ಅಂತ, ಅದನ್ನು ಇಂಗ್ಲಿಷ್ ಏನು ಮಾಡಿದೆ ಅಂತೆ ಮಾರ್ಕೆಟ್ ಎಂಬುದಾಗಿ ಸ್ವೀಕಾರ ಮಾಡಿದೆ. ಅಂದರೆ ಅಲ್ಪ ಸ್ವಲ್ಪ ಬದಲಾವಣೆಯ ಜೊತೆಗೆ ಇಂಗ್ಲಿಷು ಕೂಡ ಕನ್ನಡದಿಂದ ಶಬ್ದವನ್ನು ಸ್ವೀಕಾರ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಂಸ್ಕೃತ ಶಬ್ದಗಳನ್ನು ತತ್ಸಮ ತದ್ಭವ ಎಂದು ವಿಶೇಷವಾಗಿ ಗುರುತಿಸುವ ರೂಢಿ ಇದೆ. ಇದು ಪ್ರಾಚೀನ ವ್ಯಾಕರಣಗಳಿಂದ ನಡೆದು ಬಂದ ಸಂಪ್ರದಾಯ. ಆಧುನಿಕ ಭಾಷಾ ವಿಜ್ಞಾನ ಬೆಳೆಯುವುದಕ್ಕೆ ಇದ್ದ ಮುಂಚಿನ ಸ್ಥಿತಿ. ಈಗ ಸಾಮಾನ್ಯವಾಗಿ ಎಲ್ಲ ಅನ್ಯ ಭಾಷೆಗಳ ಸ್ವೀಕರಣ ಪದಗಳನ್ನು ಅನ್ಯ ದೇಶೀಯ ಎಂಬ ಏಕಪಟ್ಟಿಯಲ್ಲಿ ನೀಡಲಾಗುತ್ತದೆ. ನೋಡಿ ಇಲ್ಲಿ ಸಂಸ್ಕೃತದ ಕೆಲವು ಶಬ್ದಗಳು: ಧರ್ಮ, ನ್ಯಾಯ, ಭಾಷೆ, ಲೋಕ, ದೇಹ ಇತ್ಯಾದಿ. ಪ್ರಾಕೃತದಿಂದ ನೇಹ, ಪಕ್ಕ, ಸದ್ದು, ಸಕ್ಕರೆ, ಇಂಗಾಲ, ಕಂಬ ಇತ್ಯಾದಿ. ನೋಡಿ ಈ ಎಲ್ಲ ಶಬ್ದಗಳನ್ನು ಕನ್ನಡದ್ದೇ ಅಂತ ನಾವು ಬಳಕೆ ಮಾಡ್ತಾ ಇದ್ದೇವೆ, ಆದರೆ ಇದು ಪ್ರಾಕೃತ ಶಬ್ದ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ದ್ರಾವಿಡ ಭಾಷೆಗಳಿಂದ ಪಡ್ಕೊಂಡದ್ದು ನೋಡಿ: ಪೆದ್ದ, ಚೆದರು, ಕೆಲಸ, ಅರಸ ಇತ್ಯಾದಿ. ಇದೆಲ್ಲ ದ್ರಾವಿಡ ಭಾಷೆಗಳಿಂದ ನಾವು ಪಡ್ಕೊಂಡದ್ದು ಅನ್ನುವಂಥದ್ದು. ಅರೇಬಿಕ್, ಅನಾಮತ್ತು, ಅಸಾಮಿ, ಇಲಾಖೆ, ನಾಜೂಕು, ಗಲೀಜು ಇತ್ಯಾದಿ ಇದೆಲ್ಲ ಅರೇಬಿಕ್ ಭಾಷೆಯಿಂದ ನಾವು ಕನ್ನಡದಲ್ಲಿ ಸ್ವೀಕಾರ ಮಾಡಿರುವಂತಹ ಶಬ್ದಗಳು. ಹಿಂದೂಸ್ತಾನಿ: ಕರಾರು, ಗಿರಾಕಿ, ಚಾಳೀಸು, ತರಕಾರಿ, ಸರಕಾರ, ಶಿಲ್ಕು ಇತ್ಯಾದಿ. ಇದಿಷ್ಟು ಹಿಂದೂಸ್ತಾನಿ ಭಾಷೆಯಿಂದ ಸ್ವೀಕಾರ ಮಾಡಿಕೊಂಡಿರುವಂಥದ್ದು. ಇಂಗ್ಲೀಷ್ ಶಬ್ದಗಳಿಂದ ಸಾಕಷ್ಟು ಶಬ್ದಗಳು ಸಿಗ್ತವೆ, ಇಲ್ಲಿರುವಂಥದ್ದೇ ಅಷ್ಟೇ ಅಲ್ಲ. ರೈಲು, ಇಲ್ಲಿ ಕೆಲವು ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದಾರೆ. ರೈಲು, ಕೋರ್ಟು, ಟಿಕೆಟು, ಕಾಲೇಜು ಇತ್ಯಾದಿ. ಇನ್ನೊಂದಷ್ಟು ಶಬ್ದಗಳನ್ನು ಬೇಕಾದ್ರೆ ಸೇರಿಸ್ಬೋದು. ಪರ್ಷಿಯನ್ ಅಂದರೆ ಪಾರಸಿ ಭಾಷೆಯಿಂದ ಗೋರಿ, ಕಮಾನು, ತುಪಾಕಿ, ಸಿಪಾಯಿ, ದಿವಾನ ಅಂದರೆ ಮಂತ್ರಿ ಇತ್ಯಾದಿ. ಇದೆಲ್ಲ ಪಾರ್ಸಿ ಭಾಷೆಯಿಂದ ಸ್ವೀಕಾರ ಮಾಡಿರುವಂಥದ್ದು. ನೋಡಿಲಿ ಈ ಮೇಲಿನ ಪಟ್ಟಿಯಲ್ಲಿ ನೀಡಿರುವ ಶಬ್ದಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಕನ್ನಡಕ್ಕೆ ಬಂದಿವೆ. ಕೆಲವು ಶಬ್ದಗಳು ನೇರವಾಗಿ ಬಂದರೆ ಇನ್ನು ಕೆಲವು ಶಬ್ದಗಳು ಪರೋಕ್ಷವಾಗಿ ಬಂದಿವೆ. ಉದಾಹರಣೆಗೆ ಕಂಬ ಪದವು ಸಂಸ್ಕೃತದ ಸ್ತಂಭ, ಇದು ಪ್ರಾಕೃತಕ್ಕೆ ಬಂದು ಆಮೇಲೆ ಕನ್ನಡಕ್ಕೆ ಬಂದಿದೆ. ಅರ್ಥ ಆಯ್ತಾ? ಕಂಬ ಅನ್ನುವಂಥ ಶಬ್ದ ಇಲ್ಲಿ ಅದು ಸಂಸ್ಕೃತದ ಸ್ತಂಭ ಅನ್ನುವ ಶಬ್ದದಿಂದ ಬಂದಿರುವಂಥದ್ದು. ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಜೊತೆಗೆ ಕಂಬ ಅಂತ ಸ್ವೀಕಾರ ಮಾಡಿದ್ದೇವೆ. ಬಂದಿರುವಂಥದ್ದು ಎಲ್ಲಿಂದ? ಸಂಸ್ಕೃತದ ಸ್ತಂಭ ಶಬ್ದದಿಂದ. ಹಾಗೆಯೇ ಅರೇಬಿಕ್ನಿಂದ ಹಿಂದಿಗೆ ಬಂದು ನಂತರ ಕನ್ನಡಕ್ಕೆ ಬಂದ ಶಬ್ದಗಳು ಇವೆ. ಪರ್ಷಿಯನ್ನ ಕೆಲವು ಶಬ್ದಗಳು ಉರ್ದುವಿಗೆ ಬಂದು ನಂತರ ಕನ್ನಡಕ್ಕೆ ಬಂದವುಗಳಾಗಿವೆ. ನೋಡಿ ಇಲ್ಲಿ ಇನ್ನೊಂದಷ್ಟು, ನಾನಾಗಲೇ ಹೇಳಿದೆ ಒಂದಷ್ಟು ಶಬ್ದಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಅಂತ. ಒಂದಷ್ಟು ಶಬ್ದಗಳು ಬೇರೆ ಬೇರೆ ಭಾಷೆಯಿಂದ ಇದೆ. ಇಲ್ಲಿರುವಂಥ ಇಲ್ಲೇನು ಶಬ್ದಗಳು ಒಂದಷ್ಟು ಕೊಟ್ಟಿದ್ದಾರೆಯೋ ಇದು ಯಾವುದೂ ಕನ್ನಡ ಶಬ್ದಗಳಲ್ಲ, ಎಲ್ಲವೂ ಅನ್ಯ ದೇಶ ಶಬ್ದಗಳು. ಅದು ಅರೇಬಿಕ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಮರಾಠಿಯಿಂದ ಬಂದದ್ದಾಗಿರ್ಬೋದು, ಉರ್ದುವಿನಿಂದ ಬಂದದ್ದಾಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಷೆಯಿಂದ ಬಂದಂತಹ ಶಬ್ದಗಳ ಒಂದು ರಾಶಿ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮಿಗೆ ನಾನು ಆಗಲೇ ತಿಳಿಸಿದ ಹಾಗೆ ಎಕ್ಸಾಮಿಗೆ ಏನಾದರೂ ಕೇಳುತ್ತಾರೆ ಅಂತಾದರೆ ನೀವು ಹೇಗೆ ಅದನ್ನು ಬರೆಯುವಂಥದ್ದು, ಹೇಗೆ ಕೇಳುತ್ತಾರೆ, ಯಾವುದಾದ್ರೂ 2 ಅನ್ಯ ದೇಶಿ ಶಬ್ದಗಳನ್ನು ಬರೆಯಿರಿ. ಇಲ್ಲಿ ಉದಾಹರಣೆ ಅಂತ ಇದಿಷ್ಟು ಶಬ್ದಗಳನ್ನು ಪಟ್ಟಿ ಕೊಟ್ಟಿದ್ದಾರಲ್ಲ, ಶಬ್ದಗಳ ಪಟ್ಟಿ, ಇದರಿಂದ ನೀವು ಯಾವುದಾದ್ರೂ 2 ಶಬ್ದಗಳನ್ನು ಆಯ್ಕೆ ಮಾಡಿಕೊಂಡು ಬರೆಯುವಂಥದ್ದು. ಉದಾಹರಣೆಗಳು ನೋಡಿ, ಯಾವುದೆಲ್ಲ ಬೇರೆ ಭಾಷೆಯಿಂದ ಬಂದಂಥ ಶಬ್ದಗಳು ಅಂತಂದರೆ ಕಾಗದ, ಚರ್ಚು, ಮಸೀದಿ, ಟೈಟಾನಿಕ್, ನಕಾಶೆ, ಸುನಾಮಿ, ರೈಲು, ವಿಮಾನ, ಬೂಟು, ಟೆಲಿಗ್ರಾಮ್, ವಾಚ್, ಪ್ಯಾಸೆಂಜರ್, ರೈಲ್ವೆ ಸ್ಟೇಷನ್, ಶೇಂಗಾ, ಹೈಸ್ಕೂಲು, ವರಾಂಡ, ಚಪರಾಸಿ,
ಬ್ಯಾಗು, ಲುಂಗಿ, ಕಮಿಟಿ, ಚಕ್ಕರ್. ಗಮನಿಸ್ತಾ ಹೋಗಿ, ಎಲ್ಲ ಶಬ್ದಗಳು ನಿಮ್ಮ ಪಾಠಪುಸ್ತಕದಲ್ಲಿ ಬಂದಿರುವಂತಹ ಶಬ್ದಗಳು. ಪಾಠಪುಸ್ತಕದಲ್ಲಿ ಪದ್ಯದಲ್ಲಿಯೋ ಗದ್ಯದಲ್ಲಿಯೋ ಬಂದಂಥ ಶಬ್ದಗಳು. ಅದೆಲ್ಲ ಕನ್ನಡದ ಶಬ್ದಗಳಲ್ಲ, ಅದು ಅನ್ಯ ಭಾಷೆಯ ಶಬ್ದಗಳು ಅಂತ ಇಲ್ಲಿ ಹೆಕ್ಕಿಕೊಂಡು ಅದನ್ನು ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಮ ವರ್ಕ್ ಬುಕ್ಕಲ್ಲಿ ಇದೆ. ವರ್ಕ್ ಬುಕ್ಕಲ್ಲಿ ಇದ್ದರೆ ಇನ್ನೊಂದ್ಸಲ ನೀವು ಅದನ್ನು ಓದಿಕೊಳ್ಬೇಕು. ನಾನೆಲ್ಲ ಶಬ್ದಗಳನ್ನು ಓದಲಿಕ್ಕೆ ಹೋಗುವುದಿಲ್ಲ, ಸುಮಾರು ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಮುಂದಕ್ಕೆ ಹೋಗಿಬಿಡೋಣ. ಮುಂದಕ್ಕೆ ತತ್ಸಮ ಮತ್ತು ತದ್ಭವ ಶಬ್ದಗಳು. ಇಲ್ಲಿ ಕೂಡ ಒಂದಷ್ಟು ಶಬ್ದಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸುಮಾರು 69 ಶಬ್ದಗಳನ್ನು ಕೊಟ್ಟಿದ್ದಾರೆ. ಎಲ್ಲ ತತ್ಸಮಗಳಿಗೆ ತದ್ಭವಗಳಿಗೆ ತತ್ಸಮಗಳನ್ನು ಬರಿಬೇಕು. ಏನು ತತ್ಸಮ ತದ್ಭವಗಳು ಅಂತಂದರೆ, ತತ್ಸಮಗಳು ಅಂತ ಹೇಳಿದರೆ ಏನು? ಸಂಸ್ಕೃತ ಭಾಷೆಯಲ್ಲಿ ಇರುವಂತೆಯೇ ಯಾವ ಬದಲಾವಣೆಯನ್ನೂ ಮಾಡದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ತತ್ಸಮಗಳು ಎನ್ನುತ್ತೇವೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಅಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಶಬ್ದಗಳು ಬಂದಾಗ ಯಾವ ಬದಲಾವಣೆಯನ್ನು ನಾವು ಮಾಡದೆ ಕನ್ನಡ ಭಾಷೆಯಲ್ಲಿ ಬಳಸಿಕೊಳ್ತೇವಲ್ಲ, ಅದನ್ನು ತತ್ಸಮಗಳು ಅಂತ ಕರಿತೇವೆ. ಆಯಿತಾ? ತದ್ಭವಗಳು ಅಂತಂದರೆ ನೋಡಿ, ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆ ಮಾಡುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುತ್ತೇವೆ ಅಥವಾ ಪೂರ್ಣ ವ್ಯತ್ಯಾಸ ಮಾಡಿಕೊಳ್ಳುತ್ತೇವೆ. ಇದನ್ನು ತದ್ಭವಗಳು ಅಂತ ಕರಿತೇವೆ. ಇನ್ನು ಹೇಳ್ತೇನೆ ನೋಡಿ. ತದ್ಭವಗಳಂತಂದರೆ ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ತೇವೆ ಅಥವಾ ಪೂರ್ಣ ಬದಲಾವಣೆ ಮಾಡಿಕೊಂಡು ನಾವು ಬಳಸಿಕೊಳ್ತೇವಲ್ಲ, ಅದನ್ನು ತದ್ಭವಗಳು ಅಂತ ಹೇಳ್ತವೆ. ಇದೆರಡು ವ್ಯತ್ಯಾಸ, ಸಣ್ಣ ಪುಟ್ಟ ವ್ಯತ್ಯಾಸ. ತತ್ಸಮ ಅಂತಂದರೆ ಸಂಸ್ಕೃತದ ಶಬ್ದಗಳನ್ನು ಯಥಾವತ್ತಾಗಿ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು. ಆಮೇಲೆ ತದ್ಭವಗಳು ಅಂತಂದರೆ ಸಂಸ್ಕೃತ ಶಬ್ದಗಳನ್ನು ನಾವು ಬಳಕೆ ಮಾಡಿಕೊಂಡಿದ್ದೇವೆ, ಆದರೆ ಕನ್ನಡಕ್ಕೆ ಬರುವಾಗ ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ತೇವಲ್ಲ, ಅದನ್ನು ತದ್ಭವಗಳು ಅಂತ ಹೇಳ್ತೇವೆ. ಇಲ್ಲೊಂದು ಸ್ವಲ್ಪ ನಿಮಗೊಂದಷ್ಟು ಶಬ್ದಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೇನೆ. ನೀವು ಅದನ್ನು ಬರಿತಾ ಹೋಗ್ಬೋದು ಅಥವಾ ನಾವು ಇನ್ನೊಂದು ಸಲ ಅದನ್ನು ನೋಟ್ಸನ್ನು ಕಳಿಸಿಕೊಡ್ತೇವೆ. ಒಮ್ಮೆ ಮಾತ್ರ ಇದರಲ್ಲಿ ನೀವು ನೋಡ್ತಾ ಅಭ್ಯಾಸ ಮಾಡ್ತಾ ಹೋಗಿ. ಆಕಾಶ, ಆಗಸ, ಅಮೃತ, ಅಮರ್ದು, ಆಶ್ಚರ್ಯ, ಅಚ್ಚರಿ, ಅಕ್ಷರ, ಅಕ್ಕರ, ಉದ್ಯೋಗ, ಉಜ್ಜುಗ, ಋಷಿ, ಋಷಿ, ಕಾವ್ಯ, ಕಜ್ಜ, ಕೀರ್ತಿ, ಕೀರುತಿ, ಗ್ರಹ, ಗರ. ಎಕ್ಸಾಮಿಗೆ ಕೇಳುವಾಗ ಇಲ್ಲಿರುವ 2 ಶಬ್ದಗಳನ್ನೇ ಆಯ್ಕೆ ಮಾಡಿಕೊಂಡು ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. ಬೇರೆ ಶಬ್ದಗಳನ್ನು ಕೇಳೋದು, 2 ತತ್ಸಮ ತದ್ಭವಗಳನ್ನು ಯಾವುದೋ 2 ಶಬ್ದಗಳನ್ನು ಕೊಡ್ತಾರೆ. ಇಲ್ಲಿರುವ 2 ಶಬ್ದಗಳನ್ನೇ ನೀವು ಇಲ್ಲಿರುವ ಶಬ್ದಗಳನ್ನೇ ಕಲ್ತುಕೊಳ್ಬೇಕು. 2 ಶಬ್ದಗಳನ್ನು ಯಾವುದಾದ್ರೂ ಕೇಳ್ತಾರೆ. ಕಾವ್ಯ, ಕಜ್ಜ, ಕೀರ್ತಿ, ಕೀರುತಿ, ಗ್ರಹ, ಗರ ಆಯಿತು. ಚೀರೆ, ಸೀರೆ, ಚಂದ್ರ, ಚಂದಿರ, ಛಲ, ಚಲ, ಜನ್ಮ, ಜನುಮ, ದುಂಬಿ, ತುಂಬಿ, ಜನ್ಮ, ಜನುಮ. ದುಂಬಿ ಕೊಡಲಿಲ್ಲ, ಇಲ್ಲಿ ಬೇಕಾಗಿಲ್ಲ. ಇನ್ನೊಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಕೆಲವು ಶಬ್ದಗಳನ್ನು ತೆಗೆದಿದ್ದಾರೆ ಬೇಡ ಅಂತ, ಅದು ಬೇಡ ಹಾಗಿದ್ರೆ. ಜನ್ಮ, ಜನುಮ, ತ್ಯಾಗ, ಚಾಗ, ದೀಕ್ಷ, ದಿಟ್ಟಿ, ದೃಷ್ಟ, ದಿಟ್ಟಿ, ದೇಶ, ದೇಶ, ಧ್ವನಿ, ದನಿ. ನರಕ ಬದಲಾಗುವುದಿಲ್ಲ, ನರಕ ಆಗಿರ್ತದೆ, ನರಕ ಅದು. ನಕ್ಷೆ, ನಕಾಶೆ, ನಿತ್ಯ, ನಿಚ್ಚ, ಪರ್ವ, ಹಬ್ಬ, ಪರೀಕ್ಷಿಸು, ಪರಿಕಿಸು, ಪಕ್ಷಿ, ಹಕ್ಕಿ,
ಪ್ರಸಾದ ಹಸಾದ, ಪ್ರಯಾಣ ಪಯಣ, ಪ್ರಾಯ ಹರಯ, ಪ್ರಾಣ ಹರಣ, ಪ್ರೀತಿ ಪಿರೂತಿ, ವನ ಬನ, ವರ್ಣ ಬಣ್ಣ, ವೀಧಿ ಬೀದಿ, ಬ್ರಹ್ಮ ಬೊಮ್ಮ, ಭಕ್ತಿ ಬಕುತಿ, ಮನುಷ್ಯ ಮನುಸ, ಮುಖ ಮೊಗ, ಮುಖ ಮೊಗ, ಮುಕ್ತ ಮುಕುತ, ಮೃಗ ಮಿಗ, ಮೃದು ಮಿದು, ಮೃಡ ಮುರುಡ, ಯುಗ ಜುಗ, ಯವನಿಕೆ ಜವನಿಕೆ, ಯಾತ್ರೆ ಜಾತ್ರೆ, ಯಂತ್ರ ಜಂತ್ರ, ರಕ್ತ ರಕುತ, ರಾಜ ರಾಯ, ರತ್ನ ರನ್ನ, ರಾಕ್ಷಸ ರಕ್ಕಸ, ಲಕ್ಷ ಲಕ್ಕ, ವಿದ್ಯೆ ಬಿಜ್ಜೆ, ವರ್ತಿ ಬತ್ತಿ, ವಸತಿ ಬಸದಿ, ವರ್ಷ ವರುಸ, ಶಕ್ತಿ ಸಕುತಿ ಅಥವಾ ಶಕುತಿ ಅಂತ ಬರ್ಕೊಳ್ಬೋದು, ಶಕ್ತಿ ಶಕುತಿ, ಶಯ್ಯ ಸಜ್ಜೆ, ಶಿರ ಸಿರ, ಶಿಲೆ ಸಿಲೆ, ಶಿಶು ಸಿಸು, ಶೃಂಖೋಲೆ ಸಂಕೋಲೆ, ಸುಖ ಸೊಗ, ಸಂಘ ಮಹಾಪ್ರಾಣ ಇದೆ ಸಂಘಕ್ಕೆ, ಇಲ್ಲಿ ಸಂಘ ಅಲ್ಪ ಪ್ರಾಣ ಮಾಡಿಕೊಳ್ಬೇಕು, ಸಂಘ, ಸಂಧ್ಯಾ ಸಂಜೆ, ಸಂತೋಷ ಸಂತಸ, ಸಂಸ್ಥೆ ಸಂತೆ, ಸಹಸ್ರ ಸಾವಿರ, ಸುದೆ ಸೊದೆ, ಸುಧೆ ಸೊದೆ, ಸ್ಥಾನ ತಾಣ, ಶೃಂಗಾರ ಸಿಂಗಾರ. ಇದಿಷ್ಟು 68 ಶಬ್ದಗಳನ್ನು ಕೊಟ್ಟಿರುವಂಥದ್ದು. ಮುಂದಕ್ಕೆ ವಿರುದ್ಧ ಪದಗಳು ಅಂತ ಕೊಡ್ತಾರೆ ನೋಡಿ. ಯಾವುದು ವಿರುದ್ಧ ಪದಗಳು? ವಿರುದ್ಧ ಪದಗಳು ತುಂಬ ಸುಲಭದ ಶಬ್ದಗಳು. ಇದರಲ್ಲಿ ಕೂಡ ಎಕ್ಸಾಮಿಗೆ ನಿಮಗೆ ಕೇಳ್ತಾರೆ. ಇಲ್ಲಿರೋ ಶಬ್ದಗಳನ್ನೇ ಕೇಳ್ತಾರೆ ನೋಡಿ. ಸಾಧಾರಣವಾಗಿ ನಿಮಗೆ ಗೊತ್ತಿದೆ, ಈ ಎಲ್ಲ ಶಬ್ದಗಳಿಗೆ ಉತ್ತರ ಗೊತ್ತಿರುತ್ತೆ, ಆದರೂ ಒಂದು ಸಲ ನೋಡಿಕೊಂಡು ಬರ್ಕೊಳ್ಬೇಕು. ಅನಿರೀಕ್ಷಿತ ನಿರೀಕ್ಷಿತ, ಅನಿರೀಕ್ಷಿತ ನಿರೀಕ್ಷಿತ, ಆಡಂಬರ ನಿರಾಡಂಬರ, ಅಪರಿಚಿತ ಪರಿಚಿತ, ಆರೋಗ್ಯ ಅನಾರೋಗ್ಯ, ಉನ್ನತಿ ಅವನತಿ, ಉಚಿತ ಅನುಚಿತ, ಕನಸು ನನಸು, ಕತ್ತಲು ಬೆಳಕು, ಕ್ರಾಂತಿ ಶಾಂತಿ, ಖಂಡ ಅಖಂಡ, ಗುಣ ದುರ್ಗುಣ ಅಥವಾ ಅವಗುಣ ಅಂತ ಸಹ ಹೇಳ್ತವೆ, ಸರಿಯಾದ ಪದವೆದು. ಜಾತ ಅಜಾತ, ಜೀವ ನಿರ್ಜೀವ, ಟೊಳ್ಳು ಗಟ್ಟಿ, ದುರ್ಬಲ ಸಬಲ, ನಂಬಿಕೆ ಅಪನಂಬಿಕೆ, ಬೀಳು ಏಳು, ಮಾನವ ದಾನವ, ಮುಳುಗು ತೇಲು, ಲೌಕಿಕ ಅಲೌಕಿಕ, ವಿದೇಶ ದೇಶ, ವ್ಯವಸ್ಥೆ ಅವ್ಯವಸ್ಥೆ, ವಂದ್ಯ ಅವಂದ್ಯ, ಶುಭ ಅಶುಭ, ಸತ್ಯ ಅಸತ್ಯ, ಸತ್ವ ಅಸತ್ವ, ಸ್ವದೇಶ ಸ್ವದೇಶಿ ವಿದೇಶಿ, ಸಹಕಾರ ಅಸಹಕಾರ, ಸಾಹುಕಾರ ಬಡವ, ಸುಖ ದುಃಖ, ಸಂಗತಿ ಅಸಂಗತಿ,
ಅಥವಾ ವಿಸಂಗತಿ ಅಂತ ಕೂಡ ಹೇಳುವ ಕ್ರಮ ಇದೆ, ವಿಸಂಗತಿ ಅಂತ ಸಹ ಬಳಕೆ ಮಾಡ್ತೇವೆ. ಹರೆಯ ಮುಪ್ಪು, ಹಳೆಯ ಹೊಸದು, ಇದಿಷ್ಟು ವಿರುದ್ಧಾರ್ಥಕ ಶಬ್ದಗಳು. ತುಂಬ ಸುಲಭದ್ದು. 2 ಶಬ್ದಗಳನ್ನು ಕೇಳ್ತಾರೆ ಎಕ್ಸಾಮಿಗೆ, 2 ಶಬ್ದಗಳನ್ನು ಬರೆದ್ರೆ ಆಯಿತು. ಮುಂದೆ ನೋಡಿ ದ್ವಿರುಕ್ತಿಗಳು ಅಂತ. ದ್ವಿರುಕ್ತಿ ನೋಡಿ, ಅದರ ಹೆಸರೇ ಹೇಳ್ತದೆ ದ್ವಿ ಉಕ್ತಿ. ಅಂದರೆ ದ್ವಿ ಅಂದರೆ ಎಷ್ಟು? 2 ಸಲ. ಒಂದು ಶಬ್ದವನ್ನು 2 ಸಲ ಹೇಳುವಂಥದ್ದು ದ್ವಿರುಕ್ತಿ. ಆಯಿತಾ? ಯಾಕೆ ನಾವು 2 ಸಲ ಒಂದು ಶಬ್ದವನ್ನು ಹೇಳಬೇಕು? ಭಾಷಾ ಶ್ರೀಮಂತಿಕೆಗೆ ಬೇಕಾಗಿ. ಒಂದು ಶಬ್ದವನ್ನು 2 ಸಲ ಹೇಳಿದಾಗ ಆ ಶಬ್ದವನ್ನು ಒತ್ತಿ ಹೇಳಿದ ಪರಿಣಾಮ ಅಲ್ಲಿ ಇರ್ತದೆ. ಅಂದರೆ ಕೆಲಸದ ತೀವ್ರತೆಯೋ ಅಥವಾ ಯಾವುದೋ ಒಂದು ವಿಷಯದ ತೀವ್ರತೆಯೋ ನಮಗೆ ಮನವರಿಕೆಯಾಗುವುದಕ್ಕಾಗಿ ನಾವು ಒಂದು ಶಬ್ದವನ್ನು 2 ಸಲ ಉಚ್ಚರಿಸಿ ಹೇಳುತ್ತೇವೆ. ಇಲ್ಲಿ ಕೊಡ್ತಾರೆ ನೋಡಿ, ಭಾಷೆಯಲ್ಲಿ ಹಲವಾರು ಸಲ ಒಂದೇ ಪದವನ್ನು 2 ಸಲ ಸೇರಿಸಿ ಪ್ರಯೋಗಿಸುವುದು ರೂಢಿಯಲ್ಲಿದೆ. ಪರಿಣಾಮ ತೀವ್ರತೆಯ ಹಿನ್ನೆಲೆಯಲ್ಲಿ ಈ ಪ್ರಯೋಗ ರೂಪುಗೊಂಡಿರುವುದು ಗಮನಾರ್ಹ. ಕೆಲವು ಸಲ ಒಂದೇ ಅರ್ಥದ 2 ಪದಗಳನ್ನು ಜೋಡಿಸಿ ಹೇಳುವುದು ರೂಢಿಯಲ್ಲಿದೆ. ಮುಂದೆ ಕೊಟ್ಟಿರುವ ದ್ವಿರುಕ್ತಿಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ರಚಿಸಿ ಅಭ್ಯಾಸ ಮಾಡಿ. ಎಕ್ಸಾಮಿಗೆ ಇಲ್ಲಿ ಹೇಗೆ ಕೇಳ್ತಾರೆ ಅಂತಂದರೆ, ದ್ವಿರುಕ್ತಿಗಳು ನಿಮಗೆ ಕೊಡ್ತಾರೆ. ಇಲ್ಲಿರೋ ಶಬ್ದಗಳೊಂದಷ್ಟು ಶಬ್ದಗಳು ಕೊಟ್ಟಿದ್ದಾರೆ ನೋಡಿ, ಸಾಕಷ್ಟು ಶಬ್ದಗಳನ್ನು, ಎಷ್ಟು 30 ಶಬ್ದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಶಬ್ದಗಳನ್ನು ನಿಮಗೆ ಕೊಡ್ತಾರೆ ಅವರು. ಕೊಟ್ಟ ಶಬ್ದಗಳಿಗೆ ನೀವು ವಾಕ್ಯವನ್ನು ಮಾಡಲಿಕ್ಕಿರುವಂಥದ್ದು ತುಂಬ ಸುಲಭ. ಏನು ಮಾಡಬೇಕು? ವಾಕ್ಯಗಳನ್ನು ಮಾಡಬೇಕು. ಅಥವಾ ಒಮ್ಮೊಮ್ಮೆ ದ್ವಿರುಕ್ತಿ 2 ದ್ವಿರುಕ್ತಿ ಶಬ್ದಗಳನ್ನು ಬರೆಯಿರಿ ಹಾಗೂ ಕೇಳ್ತಾರೆ. 2 ದ್ವಿರುಕ್ತಿ ಶಬ್ದಗಳನ್ನು ಬರೀರಿ. ಆಗ ಇಲ್ಲಿ ಬರೆದಿರತ್ತೆ ಅಡಿಗಡಿಗೆ, ಇಲ್ಲ ಇಲ್ಲ, ಊರಿಗೆ ಊರೇ, ಅಕಟ ಅಕಟ, ಒಳಗೊಳಗೆ, ಈ ಥರ ಯಾವ 2 ಶಬ್ದಗಳನ್ನು ಬರೆಯುವಂಥದ್ದು. ಇಲ್ಲಿ ಮಾತ್ರ ನಿಮಗೆ ವರ್ಕ್ ಬುಕ್ಕಲ್ಲಿ ಏನು ಕೆಲಸ, ಅಭ್ಯಾಸ ಪುಸ್ತಕದಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ಇಲ್ಲಿ ಶಬ್ದಗಳನ್ನು ಅವರೇ ಕೊಟ್ಟಿದ್ದಾರೆ ದ್ವಿರುಕ್ತಿಗಳನ್ನು. ನೀವೇನು ಮಾಡಬೇಕು? ಅದಕ್ಕೆ ವಾಕ್ಯವನ್ನು ಬರೀಬೇಕು. ವಾಕ್ಯವನ್ನು ಬರೆಯುವುದಕ್ಕೆ ಏನು ಗೊತ್ತಾಗಬೇಕು ನಿಮಗೆ? ಅಲ್ಲಿ ಕೊಟ್ಟಿರುವಂಥ ದ್ವಿರುಕ್ತಿಯ ಅರ್ಥ ನಿಮಗೆ ತಿಳಿಬೇಕು. ಸಾಮಾನ್ಯವಾಗಿ ಎಲ್ಲ ಶಬ್ದಗಳು ತುಂಬ ಸುಲಭವಾಗಿಯೇ ಇದೆ. ಕೆಲವು ಶಬ್ದಗಳು ಕಷ್ಟ ಆದೀತೇನೋ, ಕಷ್ಟ ಇಲ್ಲ, ಗಮನಿಸಿಕೊಳ್ಳಿ. ಅಕಟಕಟ, ಇಲ್ಲಿ ಕೆಲವು ಕಡೆ ಅದನ್ನು ಅಕಟಕಟ ಅಕಟಕಟ ಅಂತಂದರೆ ಅಯ್ಯಯ್ಯೋ ಅನ್ನುವಂಥ ಶಬ್ದ ಹಳೆಗನ್ನಡದ ಪದ್ಯದಲ್ಲಿ ಬಳಕೆಯಾಗುವಂತಹ ಶಬ್ದ ಅದು. ಅಕಟಕಟ, ಅಯ್ಯಯ್ಯೋ ಅಂತ ಹೇಳ್ತೇವಲ್ಲ, ಅಯ್ಯೋ ಹೇಳೋದಲ್ಲ, ಅಯ್ಯಯ್ಯೋ ಅಂತ ಹೇಳ್ತೇವಲ್ಲ, ಹಾಗೆ. ಏನು ಹಳೆಗನ್ನಡ ಶಬ್ದದಲ್ಲಿ ಹೆಚ್ಚಾಗಿ ಬಳಕೆಯಾಗುವಂಥ ಶಬ್ದ. ಅಲ್ಲಿ ಅಯ್ಯಯ್ಯೋ, ನಾವೀಗ ಹೊಸಗನ್ನಡದಲ್ಲಿ ಅಯ್ಯಯ್ಯೋ ಅನ್ನೋ ಶಬ್ದವನ್ನು ಬಳಸ್ತೇವೆಯೋ, ಹಳೆಗನ್ನಡದಲ್ಲಿ ಮಾತ್ರ ಅಯ್ಯಯ್ಯೋ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅಕಟಕಟ ಅನ್ನೋ ಶಬ್ದ ಅಲ್ಲಿ ಬಳಕೆಯಾಗುತ್ತದೆ. ಇಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಅಯ್ಯಯ್ಯೋ ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಏನು ವಾಕ್ಯವನ್ನು ಇಲ್ಲಿ ನೀವು ಮಾಡಬೇಕಾಗುತ್ತದೆ. ಏನು ವಾಕ್ಯವನ್ನು ಮಾಡ್ಬೋದು? ಆಲೋಚನೆ ಮಾಡಿಕೊಂಡು ನೀವು ವಾಕ್ಯವನ್ನು ಮಾಡಿ. ಮುಂದೆ ಅಡಿಗಡಿಗೆ. ಅಡಿಗಡಿಗೆ ಹೇಳಿದರೆ ಆಗಾಗ. ವಾಕ್ಯವನ್ನು ಮಾಡಬೇಕಾದ್ರೆ ಶಬ್ದ ಅರ್ಥ ನಿಮಗೆ ಗೊತ್ತಾಗಬೇಕು. ಅಲ್ಲದೆ ಹೋದಲ್ಲಿ ವಾಕ್ಯ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ವಾಕ್ಯ ತಪ್ಪಿ ಬಿಡ್ತದೆ, ಅರ್ಥ ತಪ್ಪಿ ಹೋಗ್ತದೆ. ಅಡಿಗಡಿಗೆ ಏನು ವಾಕ್ಯವನ್ನು ಮಾಡಬಹುದು? ಅಡಿಗಡಿಗೆ ಕಷ್ಟಗಳು ಬಂದರೂ ನಾವು ಎಂದಿಗೂ ಹೆದರಬಾರದು ಅಲ್ವಾ? ಅಡಿಗಡಿಗೆ ಹೇಳಿದರೆ ಆಗಾಗ ಅಂತ ಅರ್ಥ. ಇಲ್ಲ ಇಲ್ಲ, ತುಂಬ ಸುಲಭ. ಇಲ್ಲ ಇಲ್ಲ ಅಂತಂದರೆ ಏನು? ಮಕ್ಕಳನ್ನು ಊಟಕ್ಕೆ ಕರೆದಾಗ ಮಕ್ಕಳು ಇಲ್ಲ ಇಲ್ಲ ನಾವು ಬರುವುದಿಲ್ಲ ಎಂದು ಹೇಳುತ್ತಾರೆ. ತುಂಬ ಸುಲಭ. ಊರಿಗೆ ಊರೇ. ಶಾಸ್ತ್ರಿ ಮಾಸ್ತರರ ಮಕ್ಕಳು ತೀರಿಕೊಂಡಾಗ ಅಥವಾ ಅಪಘಾತಕ್ಕೆ ಒಳಗಾದಾಗ ಊರಿಗೆ ಊರೇ ಅತ್ತಿತು. ಅಥವಾ ಎಲ್ಲೋ ಒಂದು ಕಡೆ ಜಾತ್ರೆ ನಡೆದಾಗ ಊರಿಗೆ ಊರೇ ಏನು ಜನ ಸೇರುತ್ತಾರೆ. ಹೀಗೆ ಈ ಥರದ ವಾಕ್ಯ. ಊರು ಊರು. ಸ್ವಾತಂತ್ರ್ಯ ಹೋರಾಟಗಾರರು ಊರೂರು ಅಲೆದು ಜನರನ್ನು ಜಾಗೃತಿಗೊಳಿಸಿದರು ಅಲ್ವಾ? ಈ ಥರದ ವಾಕ್ಯವನ್ನು ಮಾಡ್ತಾ ಹೋಗ್ಬೋದು. ಒಳಗೊಳಗೆ ಏನು ವಾಕ್ಯ ಮಾಡ್ಬೋದು?
ದ್ವೇಷವು ಮನುಷ್ಯನನ್ನು ಒಳಗೆ ಸುಟ್ಟು ಬಿಡುತ್ತದೆ. ಓರೋರ್ವರು ಅಂತಂದರೆ ಅರ್ಥ ಏನು? ಒಬ್ಬೊಬ್ಬರು ಅಂತ ಅರ್ಥ. ಓರೋರ್ವರು ಅಂದರೆ ಒಬ್ಬೊಬ್ಬರು. ಏನು ವಾಕ್ಯ ಮಾಡ್ಬೋದು? ಪಾಂಡವರು ಓರೋರ್ವರು ವಿಶಿಷ್ಟ ಶಕ್ತಿಯನ್ನು ಪಡೆದಿದ್ದರು. ಅಂದರೆ ಪಂಚಪಾಂಡವರು ಅದರಲ್ಲಿ ಒಬ್ಬೊಬ್ಬರು ಕೂಡ ವಿಶೇಷವಾದ, ಯಾರೂ ಕಡಿಮೆ ಅಲ್ಲ, ಅಲ್ಲಿ ಒಬ್ಬೊಬ್ಬರು ಒಂದೊಂದು ವಿಶೇಷವಾದ ಶಕ್ತಿಯನ್ನು ಪಡೆದಿದ್ದರು ಅಂತ. ಕೋಟಿ ಕೋಟಿ ಏನು ಮಾಡ್ಬೋದು ವಾಕ್ಯವನ್ನು? ಸರ್ಕಾರವು ಜನರ ಕಲ್ಯಾಣಕ್ಕಾಗಿ, ಪ್ರಜೆಗಳ ಕಲ್ಯಾಣಕ್ಕಾಗಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡುತ್ತದೆ. ಗುಜುಗುಜಿಸು ಏನು ವಾಕ್ಯ? ಗುಜುಗುಜಿಸು ಅಂದರೆ ಗುಣುಗುಣು ಅಂತ ಮಾತಾಡಿಕೊಳ್ಳುತ್ತೇವಲ್ಲ, ಆ ಅರ್ಥ. ಗುಜುಗುಜಿಸು ಅಂದರೆ ಗುಣುಗುಣು ಅಂತ ಮಾತನಾಡಿಕೊಳ್ಳುವಂಥದ್ದು. ಸಭೆ ಸಮಾರಂಭಗಳಲ್ಲಿ ಜನರು ಗುಜುಗುಜಿಸಿ ಮಾತನಾಡುತ್ತಿರುತ್ತಾರೆ, ಹಾಗೆ ಮಾಡ್ಬೋದು ಅಲ್ವಾ? ತುಂಡು 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 ಅಂದರೆ ಯುದ್ಧದ ಸಮಯದಲ್ಲಿ ಸೈನಿಕರು ಪರಸ್ಪರ ಅಥವಾ ಶತ್ರುಪಕ್ಷ ಅಥವಾ ಹೇಗೆ ಮಾಡ್ಬೋದು? ಅರ್ಜುನನು ಯುದ್ಧ ಸಮಯದಲ್ಲಿ ಶತ್ರುಗಳನ್ನು ತುಂಡು ತುಂಡಾಗಿ ಕತ್ತರಿಸಿದನು. ತಂಡ ತಂಡ ನಾಟಕ ಯಕ್ಷಗಾನವನ್ನು ನೋಡಲು ಜನ ತಂಡ ತಂಡವಾಗಿ ಬರುತ್ತಾರೆ. ದಳದಳ ದುಃಖ ಬಂದಾಗ ಕಣ್ಣಿನಲ್ಲಿ ಕಣ್ಣೀರು ದಳದಳನೆ ಹರಿಯುತ್ತದೆ. ಕಣ್ಣಿನಿಂದ ಕಣ್ಣೀರು ದಳದಳನೆ, ದುಃಖ ಬಂದಾಗ ಕಣ್ಣಿನಿಂದ ಕಣ್ಣೀರು ದಳದಳನೆ ಹರಿಯುತ್ತದೆ, ಹಾಗೆ ಬರಿಬೋದು. ಈ ಥರ ಇದರಲ್ಲಿ ಸುಮಾರು ಒಂದಷ್ಟು ವಾಕ್ಯಗಳು ಇದ್ದಾವೆ. ನೀವು ಅದನ್ನು ಮುಂದಕ್ಕೆ ಮಾಡ್ತಾ ಹೋಗಿ, ನೋಡ್ತಾ ಹೋಗಿ. ಸುಲಭ ಇದೇನು ಕಷ್ಟ ಅನ್ನುವಂಥದ್ದು ಯಾವುದು ಇಲ್ಲ ಇಲ್ಲಿ. ದಾಂಟಿ ಅಂದರೆ ಏನು? ದಾಟಿಕೊಂಡು. ದಾರುಣ ಅಂತಂದರೆ ಭಯಂಕರ ದಾರುಣ ದೃಶ್ಯ. ಏನು, ಕೆಲವು ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ ನೆನಪಿದೆಯಾ? ಭಾರಿ ಪ್ರವಾಹ, ಮೇಘ ಸ್ಫೋಟ ಬಂದು ಭಾರಿ ಪ್ರವಾಹ ಬಂದಿತ್ತಲ್ಲ, ಆಗ ಅಲ್ಲಿನ ಸುತ್ತಲಿನ ದೃಶ್ಯ ನೋಡಲಿಕ್ಕಾಗದೆ ದಾರುಣವಾಗಿತ್ತು ಹೇಳ್ಬೋದು, ಹಾಗೆ ಅಲ್ವಾ? ದೇಶ ಗೊತ್ತು, ಬರಿಬೋದು. ನಡುನಡುಗು ಅಂದರೆ ನಡುಗು ಅಂತ ಅರ್ಥ. ನಾಯಿ ಮರಿಯು ಚಳಿಯಲ್ಲಿ ನಡುಗುತ್ತದೆ. ನಮೂನೆ ಅಂತಂದ್ರೆ ಏನು? ವೆರೈಟಿ. ಮಾರುಕಟ್ಟೆಯಲ್ಲಿ ನಮೂನೆಯ ವಸ್ತುಗಳು ನಮಗೆ ಸಿಗುತ್ತವೆ. ಎಲ್ಲ ಸುಲಭ ಇದೆ. 100 ಪಿಡಿ ಹಿಡಿ ಅಂತ ಅರ್ಥ. ಬಗೆ ವೆರೈಟಿಯದ್ದು, ಬಣ್ಣ ಸಿಹಿ ಸಿಲ್ಕಿ ಅಂದರೆ ಸಿಕ್ಕಿಕೊಳ್ಳುವುದು. ಕೆಲವರು ಕಷ್ಟದಲ್ಲಿ ಸಿಲ್ಕಿ ಜೀವನದಲ್ಲಿ ಮೇಲೆ ಬರುತ್ತಾರೆ, ಆಯಿತಾ? ಮಣಿ ಅಂತಂದರೆ ಹೇಗೆ ವಾಕ್ಯವನ್ನು ಮಾಡ್ಬೋದು ಅದರಲ್ಲಿ? ಗೆಳತಿಯ ಸರವು ಮಣಿಗಳಿಂದ ಕೂಡಿ ನೋಡಲು ಆಕರ್ಷಕವಾಗಿತ್ತು. ಅಥವಾ ಕೆಲವರು ಧರಿಸುವಂತಹ ಸರವು ಮಣಿಗಳಿಂದ ಕೂಡಿ ನೋಡಲು ಆಕರ್ಷಕವಾಗಿರುತ್ತದೆ, ಹಾಗೂ ಮಾಡ್ಬೋದು. ಮೆಲ್ಲನೆ ಮಾಡ್ಬೋದು. ಯುಗ ಸುಲಭ ಇದೆ. ಯೋಚಿಸಿ ರಾಶಿ ಹನಿ ಸುಲಭ ಇದೆ. ಮುಂದೆ ಇದಿಷ್ಟಕ್ಕೆ ದ್ವಿರುಕ್ತಿಗಳನ್ನು ಇಷ್ಟು ವಾಕ್ಯ ಮಾಡಿಕೊಳ್ಬೇಕು. ಮುಂದೆ ಜೋಡು ಪದಗಳು ಅಂತಂದ್ರೇನು? ಒಟ್ಟೊಟ್ಟಿಗೆ ಬಳಸುವಂತಹ ಶಬ್ದಗಳು. ಆಗಲೇ ನೋಡಿದ್ದು ದ್ವಿರುಕ್ತಿಗಳು, 2 ಸಲ ಒಂದೇ ಶಬ್ದವನ್ನು 2 ಸಲ ಹೇಳುವಂಥದ್ದು. ಅಂದರೆ ಮೊದಲನೇ ಶಬ್ದ ಮತ್ತನೇ ಶಬ್ದ ಒಂದೇ ಥರನಾಗಿರ್ತದೆ. ಇಲ್ಲಿ ಜೋಡಿ ಪದಗಳು ಹೇಳುತ್ತೇವೆ. ಇಲ್ಲಿ ಬರುವಂಥ ಶಬ್ದಗಳನ್ನು ಒಟ್ಟೊಟ್ಟಿಗೆ ಬಳಕೆ ಮಾಡ್ತೇವೆ ನಾವು. ಹಣ್ಣು ಹಂಪಲು, ಆಮೇಲೆ ಅವಳಿ ಜವಳಿ, ಎಡಬಲ, ಮೇಲೆ ಕೆಳಗೆ. ಅಂದರೆ ಇಲ್ಲಿ ಕೂಡ ಯಾಕೆ ಜೋಡು ನುಡಿಗಳನ್ನು ಬಳಸಿಕೊಳ್ತೇವೆ ಅಂತಂದರೆ,
ನಾವು ಮಾತನಾಡುವಂಥ ಮಾತಿಗೆ ಹೆಚ್ಚು ತೂಕ ಬರುವುದಕ್ಕಾಗಿ, ಭಾಷಾ ಶ್ರೀಮಂತಿಕೆಗೆ ಬೇಕಾಗಿ ನಾವು ಜೋಡು ನುಡಿಗಳನ್ನು ನಮ್ಮ ಭಾಷೆಯಲ್ಲಿ ಆಡ್ತಾ ಹೋಗ್ತೇವೆ. ಭಾಷೆಗೆ ಹೆಚ್ಚು ತೂಕ ಬರ್ತದೆ. ಭಾಷೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಹಿನ್ನೆಲೆಯಲ್ಲಿ ಕೊಡ್ತಾರೆ ನೋಡಿ. ಬಳಸುವ ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಒಂದು ಅದೇ ಅರ್ಥ ಛಾಯೆಯುಳ್ಳ ಅಥವಾ ಅದಕ್ಕೆ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೊತೆಗೂಡಿಸಿ ಬಳಸುವುದನ್ನು ಪ್ರತಿಯೊಂದು ಭಾಷಾ ಸಮುದಾಯ ರೂಢಿಸಿಕೊಂಡಿರುತ್ತದೆ. ಇಂಥ ಪದಗಳಿಗೆ ಜೋಡು ನುಡಿಗಳು ಅಥವಾ ಜೋಡು ಪದಗಳು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಆಗಲೇ ಹೇಳಿದೆ ನಾನು, ಭಾಷೆಯನ್ನು ತುಂಬ ಪರಿಣಾಮಕಾರಿಯಾಗಿ ಬಳಸುವ ಕಾರಣಕ್ಕಾಗಿ ಅದೇ ಅರ್ಥವನ್ನು ಕೊಡುವಂತಹ ಇನ್ನೊಂದು ಶಬ್ದವನ್ನು ಬಳಕೆ ಮಾಡುವಂಥದ್ದು. ಒಟ್ಟೊಟ್ಟಿಗೆ ಅಲ್ಲಿ ದ್ವಿಉಕ್ತಿ ಅಲ್ಲ, ಒಂದೇ ಶಬ್ದವನ್ನು ಮತ್ತೊಂದು ಸಲ ಉಕ್ತಿ ಮಾಡುವಂಥದ್ದಲ್ಲ. ಆದರೆ ನಂತರ ಬಳಸುವ ಎರಡನೇ ಶಬ್ದ ಮೊದಲನೆಯ ಶಬ್ದದ ಅರ್ಥಕ್ಕೆ ಪೂರಕವಾಗಿರುತ್ತದೆ. ಅದನ್ನು ಜೋಡು ಪದಗಳು ಅಂತ ಕರಿತೇವೆ ನಾವಿಲ್ಲಿ, ಜೋಡು ನುಡಿಗಳು ಅಂತ ಕರಿತೇವೆ. ಕೆಲವು ಜೋಡು ನುಡಿಗಳನ್ನು ಕೊಟ್ಟಿದ್ದಾರೆ, ವಾಕ್ಯದಲ್ಲಿ ಬಳಸಬೇಕು ಅಂತ. ನೋಡಿ, ಅಟ್ಟ ಬೆಟ್ಟ. ಏನು ವಾಕ್ಯವನ್ನು ಮಾಡ್ಬೋದು? ಅಟ್ಟ ಬೆಟ್ಟ ಅಂತಂದರೆ ಏನು ಮಾಡಿದ್ರು ಅಂತ ಅರ್ಥ ಆಯ್ತಾ? ಏನು ಅರ್ಥ, ಅದರ ಒಟ್ಟಾರೆಯಾದ ಅರ್ಥ ಏನು ಮಾಡಿದರೂ ನಮಗೆ ಕೈ ಸೇರುವುದಿಲ್ಲ, ಏನು ಮಾಡಿದರೂ ಆಗುವುದಿಲ್ಲ ಅಂತ ಹೇಳ್ತೇವಲ್ಲ, ಆ ಅರ್ಥ ಆಯಿತಾ? ನೋಡಿ, ಅಟ್ಟ ಬೆಟ್ಟ ಅನ್ನೋದಕ್ಕೆ ಏನು ವಾಕ್ಯ ಮಾಡ್ಬೋದು? ಅಟ್ಟ ಬೆಟ್ಟ ಬಗೆದರು ಏನು ಒಳ ಸೇರಿದ ಇಲಿ ಕೈಗೆ ಸಿಗಲಿಲ್ಲ. ಹಾಗೆ ವಾಕ್ಯವನ್ನು ಮಾಡ್ಬೋದು. ಅಂದರೆ ಇಲ್ಲಿ ನೋಡಿ, ನೀವು ಅಟ್ಟ ಬೆಟ್ಟ ಬಗೆಯಿರಿ, ಏನಾದರೂ ಮಾಡಿ, ಆ ಒಂದು ಇಲಿ ಒಳಗೆ ಸೇರಿಕೊಂಡಿತ್ತಲ್ಲ, ಅದು ನಿಮ್ಮ ಕೈಗೆ ಸಿಗಲೇ ಇಲ್ಲ ಅಂತ ಅರ್ಥ. ಏನು ಮಾಡಿದರು ಅನ್ನುವಂತಹ ಅರ್ಥ ಅದು. ಗೊತ್ತಾಯ್ತಾ? ಹಾಗೆ ಮುಂದೆ ನೋಡಿ, ಅವಳಿ ಜವಳಿ. ನಕುಲ ಸಹದೇವರು ಪಾಂಡವರಲ್ಲಿ ಅವಳಿ ಜವಳಿ ಮಕ್ಕಳಾಗಿದ್ದರು. ಎಡಬಲ. ಎಡಬಲ ಅಂತಂದರೆ ರಾಜರು ಏನು ಹೇಗೆ ವಾಕ್ಯ ಮಾಡ್ತೀರಿ? ರಾಜರು ನಡಿಗೆಯಲ್ಲಿ ಹೋಗುತ್ತಿರುವಾಗ ಎಡಬಲದಲ್ಲಿ ಸೈನ್ಯ ತುಂಬಿರ್ತದೆ, ಅಥವಾ ಎಡಬಲದಲ್ಲಿ ಮಂತ್ರಿಗಳು, ಸಾಮಂತ ರಾಜರು ಅವರ ಜೊತೆಗೆ ಇರುತ್ತಾರೆ. ಅರ್ಥ ಆಯ್ತಾ? ಎಡ ಮತ್ತು ಬಲ ಅನ್ನುವ ಶಬ್ದ ನಿಮ್ಮ ವಾಕ್ಯದಲ್ಲಿ ಬರಬೇಕು. ಒಲವ ಬಲವ ಅಂತಂದ್ರೆ ಏನು ನೋಡಿ, ವಾಕ್ಯ ನೋಡಿ. ಹುಡುಗಿಯ ಒಲವ ಬಲವ ಅರಿಯದೆ ಹುಡುಗ ಮೋಸ ಹೋದನು. ಅರ್ಥ ಆಯ್ತಾ? ಈಗ ವಾಕ್ಯ ಮಾಡುವಾಗ ನಿಮಗೆ ಒಮ್ಮೊಮ್ಮೆ ಅರ್ಥ ಆಗ್ತದೆ ಅದು. ಹುಡುಗಿಯ, ಅಥವಾ ನೀವು ಅದನ್ನು ಹೇಗೆ ವಾಕ್ಯ ಮಾಡಿಕೊಳ್ಬೋದು? ಹುಡುಗಿಯರ ಒಲವ ಬಲವ ಅಂದರೆ ಅವರ ಇಷ್ಟಾರ್ಥವನ್ನು ತಿಳಿದುಕೊಳ್ಳದೆ. ಅರ್ಥ ಆಯ್ತಾ? ವಾಕ್ಯ, ಈ ಶಬ್ದದ ಅರ್ಥ ಗೊತ್ತಾಯ್ತಾ ನಿಮಗೆ? ಒಲವ ಬಲವ ಅಂತಂದರೆ ಇಷ್ಟಾರ್ಥವನ್ನು ತಿಳ್ಕೊಳ್ಳದೆ ಮೋಸ ಹೋಗುವಂಥದ್ದು. ಆಯಿತಾ? ಇಲ್ಲಿ ನೋಡಿ, ಹುಡುಗಿಯರ ಒಲವ ಬಲವ ಅರಿತುಕೊಳ್ಳದೆ ಹುಡುಗರು ಮೋಸ ಹೋಗುತ್ತಾರೆ ಅಲ್ವಾ? ಅಥವಾ ತಂದೆ ತಾಯಿಯಂದಿರ ಒಲವ ಬಲವ ಅರ್ಥ ಮಾಡಿಕೊಂಡು ಮಕ್ಕಳು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದು ಕೂಡ ವಾಕ್ಯವನ್ನು ಮಾಡಿಕೊಳ್ಬೋದು ನೀವು. ಕಸಮುಸುರೆ. ಶ್ರೀಮಂತರ ಮನೆಯ ಕೆಲಸಕ್ಕೆ ಕಸ ಮುಸುರೆ ತೊಳೆಯುವುದಕ್ಕಾಗಿ ಕೆಲಸದವರು ಇರುತ್ತಾರೆ. ಅದು ಆಗ್ತದೆ. ನಾನಿಲ್ಲಿ ಹೇಳಿದ ವಾಕ್ಯಗಳನ್ನು ನೀವು ಬರ್ಕೊಳ್ಬೇಕಾಗಿಲ್ಲ. ಹೇಗೆ ಬೇಕೋ ನಿಮಗೆ ವಾಕ್ಯಗಳನ್ನು ಹಾಗೆ ನೀವು ನಿಮಗೆ ಗೊತ್ತಿರುವಂತಹ ವಾಕ್ಯಗಳನ್ನು ಕೂಡ ಮಾಡ್ತಾ ಹೋಗ್ಬೋದು. ಕುಳ್ಳು ಕಟ್ಟಿಗೆ. ಹಳ್ಳಿಗಳಲ್ಲಿ
ಅಡಿಗೆ ಮಾಡುವುದಕ್ಕಾಗಿ ಕುಳ್ಳು ಕಟ್ಟಿಗೆಯನ್ನು ಬಳಸುತ್ತಾರೆ. ಕಾಯಿ ಪಲ್ಯ ನೋಡಿ, ಆ ಎಲ್ಲ ಶಬ್ದಗಳಲ್ಲಿ ಏನು ಎರಡೆರಡು ಶಬ್ದಗಳು ಒಟ್ಟೊಟ್ಟಿಗೆ ಬಂತೋ ಅದು ಸಾಧಾರಣವಾಗಿ ಒಟ್ಟೊಟ್ಟಿಗೆ ಬಳಕೆ ಆಗುವಂಥ ಶಬ್ದಗಳು. ಆಯಿತಾ? ಅದನ್ನು ಬೇರೆ ಬೇರೆಯಾಗಿ ನಾವು ಒಂದೊಂದು ಶಬ್ದವನ್ನು ಬಳಕೆ ಮಾಡುವುದೇ ಇಲ್ಲ. ಕಾಯಿ ಮಾತ್ರ ಬಳಸೋದಿಲ್ಲ, ಪಲ್ಯ ಬೇರೆ ಬಳಕೆ ಮಾಡೋದಿಲ್ಲ, ಗುಡುಗು ಮಾತ್ರ ಹೇಳೋದಿಲ್ಲ. ಗುಡುಗು ಎಂಥ ಮಳೆ ಬಂತು ಹೇಳಿದ್ರೆ ಗುಡುಗು ಮಿಂಚು ಹಬ್ಬ ಹೇಳ್ತವೆ, ಹೌದಾ? ಹಾಗಾಗಿ ಒಟ್ಟೊಟ್ಟಿಗೆ ಬಳಸುವಂಥ ಶಬ್ದಗಳು. ಮುಂದೆ ನೋಡಿ, ಗೆಡ್ಡೆ ಗೆಣಸು. ಹಿಂದೆ ಎಲ್ಲ ಯಾರು ಕಾಡು ಮನುಷ್ಯರು ಗೆಡ್ಡೆ ತಿಂದು ಬದುಕ್ತಾ ಇದ್ರು ಹೇಳುತ್ತೇವಾ? ಇಲ್ಲ. ಏನು ಹೇಳ್ತೇವೆ ನಾವಾಗ? ಕಾಡು ಮನುಷ್ಯರು ಒಂದಾನೊಂದು ಕಾಲದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಬದುಕುತ್ತಿದ್ದರು. ಗೆಡ್ಡೆ ತಿಂದುಕೊಂಡು ಬದುಕುತ್ತಿದ್ದರು ಹೇಳೋದಿಲ್ಲ, ಅದರೊಟ್ಟಿಗೆ ಇನ್ನೊಂದು ಶಬ್ದವನ್ನು ಸೇರಿಸ್ತೇವೆ, ಗೆಡ್ಡೆ ಗೆಣಸು ತಿಂದುಕೊಂಡು ಬದುಕ್ತಾ ಇದ್ದರು. ಮಕ್ಕಳಿಗೆ ತಿಂಡಿ ತಿನಿಸು ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ತಿಂಡಿ ಅಂದರೆ ತುಂಬ ಇಷ್ಟ ಹೇಳ್ತೇವೆ, ಇಲ್ಲ ಅಂತಂದರೆ ಅಲ್ಲ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಒಂದು ಭಾಷೆಯ ಶ್ರೀಮಂತಿಕೆಯನ್ನು ಅಥವಾ ನಾವು ಮಾತಾಡ್ತಾ ಇರುವಂತಹ ಮಾತು ಮತ್ತಷ್ಟು ಅರ್ಥಗರ್ಭಿತವಾಗಿ ಇರಬೇಕು ಅಂತಂದರೆ ಅಲ್ಲಿ ನಾವು ಈ ಥರದ ಜೋಡು ನುಡಿಗಳನ್ನು ಬಳಕೆ ಮಾಡಿಕೊಳ್ತೇವೆ. ತಿಂಡಿ ತಿನಿಸು, ಮಕ್ಕಳಿಗೆ ತಿಂಡಿ ತಿನಿಸು ಅಂದರೆ ತುಂಬ ಇಷ್ಟ. ಹೀಗೆ ವಾಕ್ಯವನ್ನು ಮಾಡ್ತಾ ಹೋಗಿ. ದಿಕ್ಕು ದೆಸೆ. ದಿಕ್ಕು ದೆಸೆ ಅಂತಂದರೆ ದಿಕ್ಕಿಲ್ಲದೆ ಓಡಿ ಹೋಗುವುದು. ಯುದ್ಧ ಮಾಡ್ತಾ ಮಾಡ್ತಾ ಶತ್ರು ಸೈನ್ಯ ಸೋತು ದಿಕ್ಕು ದೆಸೆ ಇಲ್ಲದೆ ಓಡಿ ಹೋಗುತ್ತದೆ ಅಲ್ವಾ? ಹಾಗೆ ಹೇಳ್ಬೋದು. ಆಮೇಲೆ ನೂರಾರು. ಅಪಘಾತ, ರಸ್ತೆಯಲ್ಲಿ ಅಪಘಾತ ನಡೆದರೆ ನೂರಾರು ಜನ ಸೇರುತ್ತಾರೆ. ಬೆಟ್ಟ ಗುಡ್ಡ ನೋಡಿ, ಇಲ್ಲಿ ಕೂಡ ನೋಡಿ, ಬೆಟ್ಟ ಅಂತ ಹೇಳುವುದಿಲ್ಲ, ಬೆಟ್ಟ ಗುಡ್ಡ ಒಟ್ಟೊಟ್ಟಿಗೆ ಬರುವಂಥ ಶಬ್ದ ಅದು. ಬೆಟ್ಟ ಗುಡ್ಡ ಏನು ವಾಕ್ಯ ಮಾಡಬಹುದು? ಬೆಟ್ಟ ಗುಡ್ಡಗಳ ಸೌಂದರ್ಯ ನೋಡುವುದಕ್ಕೆ ಅತ್ಯಂತ ಸೊಗಸಾಗಿರುತ್ತದೆ. ಸರಿ ಅಲ್ಲ? ನೆಕ್ಸ್ಟ್ ಆಮೇಲೆ ಬೈಗು ಬೆಳಗು ಅಂದರೆ, ಬೈಗು ಬೆಳಗು ಅನ್ನುವಂಥ ಪದದ ಅರ್ಥ ಏನು? ಬೆಳಗ್ಗೆ ಸಂಜೆ ಅಂತ ಹೇಳ್ತೇವಲ್ಲ. ಬೈಗು ಅಂದರೆ ಬೆಳಗ್ಗೆ, ಸಂಜೆ, ಬೆಳಗು ಅಂದರೆ ಬೆಳಗ್ಗೆ. ಬೈಗು ಸಂಜೆ, ಹಗಲು ರಾತ್ರಿ ಅನ್ನುವಂಥ ಅರ್ಥ ಇದು. ಆಯಿತಾ? ಬೈಗು ಬೆಳಗು ಅಂತಂದರೆ ಏನು ವಾಕ್ಯ ಮಾಡ್ಬೋದು ಇಲ್ಲಿ? ರೈತರು ಬೈಗು ಬೆಳಗು ಎನ್ನದೆ ತಮ್ಮ ಹೊಲ ಗದ್ದೆಗಳಲ್ಲಿ ದುಡಿಯುತ್ತಾರೆ. ಅಂದರೆ ರೈತರಲ್ಲಿ ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ಅವರು ದುಡಿತಾರೆ ಅನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಭಯಭಕ್ತಿ ಏನದು? ಭಯಭಕ್ತಿ ಅಂದರೆ ನಾವು ಹಿರಿಯರಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಸರಿಯಲ್ಲ? ಇದಿಷ್ಟು ವಾಕ್ಯಗಳನ್ನು ಹೇಳುತ್ತಾ ಹೋಗಿರುವಂಥದ್ದು. ಇನ್ನೊಂದಷ್ಟು ವಾಕ್ಯಗಳಿಗೆ ನೀವು ಶಬ್ದಗಳಿಗೆ, ಜೋಡು ನುಡಿಗಳಿಗೆ ವಾಕ್ಯವನ್ನು ಮಾಡ್ತಾ ಹೋಗಿ. ಆಗ್ಬೋದಾ? ಕೆಲವು ಶಬ್ದಗಳ ಅರ್ಥ ಗೊತ್ತಾಗದೇ ಇರುವಂಥದ್ದು ಏನಾದರೂ ಉಂಟಾ? ಬೈಗು ಬೆಳಗುವರೆಗೆ ಆಯಿತು, ಭಯಭಕ್ತಿ ಆಯಿತು. ಮೈಕೈ ಆಟವಾಡುವಾಗ ಮೈಕೈ ನೋವು ಆಗುತ್ತದೆ ಬರಿಬೋದು. ವಧುವರ ಬರೀಲಿಕ್ಕಾಗ್ತದೆ. ಸಾವಿರಾರು ಬರಿಬೋದು. ಸಾವು ನೋವು ಸುಲಭ ಇದೆ. ಸೀಕುಬಾಕು ಪಾಠದಲ್ಲಿ ಬಂದಿದೆಯಲ್ಲ, ರಾಗಿ ಮುದ್ದೆ ಪಾಠದಲ್ಲಿ ಸೀಕುಬಾಕು ಅನ್ನೋ ಶಬ್ದ ಬರ್ತದೆ. ಹಳ್ಳಿಯ ಮಕ್ಕಳಿಗೆ ಸೀಕುಬಾಕೆ ಚಾಕ್ಲೇಟ್ ಆಗಿರುತ್ತದೆ ಬರೀರಿ. ಹಳ್ಳಿಯ ಮಕ್ಕಳಿಗೆ ಸೀಕುಬಾಕು ಚಾಕ್ಲೇಟ್ ಆಗಿರುತ್ತದೆ. ಹಣ್ಣು ಹಂಪಲು ಬರಿಬೋದು. ಹತ್ತಾರು ಸುಲಭ ಇದೆ. ಹಮ್ಮು ಬಿಮ್ಮು ಅಂತಂದ್ರೆ ಏನು? ಅಹಂಕಾರ ಅಂತ ಅರ್ಥ. ಹಮ್ಮು ಬಿಮ್ಮು ಅಂತಂದರೆ ಅಹಂಕಾರ. ಯಾರು? ರಾಜನಾದವನಿಗೆ ಹಮ್ಮು ಬಿಮ್ಮುಗಳಿರಬಾರದು. ಹಳ್ಳ ಕೊಳ್ಳ ಬರಿಬೋದು. ಹಾಲು ತುಪ್ಪ ಸುಲಭ ಇದೆ. ಹೊಟ್ಟೆ ಬಟ್ಟೆ, ಬಡವರು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ತಮ್ಮ ಮಕ್ಕಳನ್ನು ಸಾಕುತ್ತಾರೆ. ಹೊಳೆ ಹಳ್ಳಗಳನ್ನು ದಾಟಿ ಕೆಲವು ಊರುಗಳನ್ನು ಸೇರಬೇಕಾಗುತ್ತದೆ. ಹೋಟೆಲ್ ಅಂಗಡಿ ಬರಿಬೋದಲ್ಲ. ಇದಿಷ್ಟು ಜೋಡು ನುಡಿಗಳು ವಾಕ್ಯಕ್ಕಾಗಿ ಇರುವಂಥದ್ದು. ವಾಕ್ಯಗಳನ್ನು ನೀವು ಮಾಡಬೇಕಾಗ್ತದೆ. ಮುಂದೆ ಅನುಕರಣ ವಾಚ್ಯಗಳು. ಇಲ್ಲಿ ನೋಡಿ, ಆಗ ಹೇಳಿದಂತಹ ದ್ವಿರುಕ್ತಿಗೂ ಇಲ್ಲಿ ಬರುವಂತಹ ಅನುಕರಣ ವಾಚ್ಯಗಳಿಗೂ ಸಣ್ಣ ವ್ಯತ್ಯಾಸ ಮಾತ್ರವೇ. ಒಂದೇ ಥರ ಕಾಣುತ್ತದೆ ನೋಡಲಿಕ್ಕೆ, ಸಣ್ಣ ವ್ಯತ್ಯಾಸ. ನೋಡಿಲ್ಲಿ ಅನುಕರಣ ವಾಚ್ಯ ಅಂತಂದರೆ ಏನು ಅಂತಂದರೆ, ವಾಕ್ಯದಲ್ಲಿ ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ವಿವರಿಸುವ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಕ್ರಿಯೆಯು ಕಣ್ಣ ಮುಂದೆ ಕಟ್ಟುವಂತೆ ಮಾಡಲು ಕೆಲವು ಉಪಸರ್ಗಗಳನ್ನು ಬಳಸಲಾಗುತ್ತದೆ.
ಇಲ್ಲಿ ನೀವು ನೆನಪಿಟ್ಟುಕೊಳ್ಬೇಕಾದದ್ದು ಒಂದೇ ಸಂಗತಿ ಏನದು, ಇಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ವಿವರಿಸುವ ಸಂದರ್ಭದಲ್ಲಿ ಬರುವ ಶಬ್ದಗಳು ಅನುಕರಣವಾಚ್ಯಗಳು. ಆಯಿತಾ? ನಗಾಡ್ತಾ ಇದ್ದಾನೆ ಒಬ್ಬ, ನಗು ಒಂದು ಕ್ರಿಯೆ, ಹೌದಾ? ಆ ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ಹೇಳಬೇಕು. ಅವ ನಗುತ್ತಾ ಇದ್ದಾನೆ, ಏನು ವಿಶೇಷವಾಗಿ ಹೇಳಿದ ಹಾಗಾಯಿತು? ಇಲ್ಲ, ನೀವು ಇನ್ನಷ್ಟು ಅರ್ಥಗರ್ಭಿತವಾಗಿ ಹೇಳಬೇಕು. ಹೇಗೆ? ಅವನು ನಗುತ್ತಾನೆ, ಅವನು ಕಿಸಕ್ಕನೆ ನಕ್ಕನು. ನಿಮಗೆ ಹೀಗೆ ಹೇಳಿದ ತಕ್ಷಣ ಸಡನ್ನಾಗಿ ಅರ್ಥ ಆಗಿ ಬಿಡ್ತದೆ ಅವ ಹೇಗೆ ನಕ್ಕನು ಅಂತ. ಅವ ಕಿಸಕ್ಕನೆ ನಕ್ಕನು ಅಂದರೆ ಒಮ್ಮೆಲೆ ನಕ್ಕನು ಅಂತ ಅರ್ಥ. ಅವ ನಕ್ಕನು ಹೇಳಿದರೆ ಹೇಗೆ ನಕ್ಕಂತ ನಿಮಗೆ ಹೇಗೆ ಅರ್ಥ ಆಗಬೇಕು? ಆಗುವುದಿಲ್ಲ ಅಲ್ವಾ? ಅದಕ್ಕಾಗಿ ಅವನು ಕಿಸಕ್ಕನೆ ನಕ್ಕನು. ಆಯಿತಾ? ಮುಂದೆ ನೋಡಿ, ಅದಕ್ಕಾಗಿ ಹೇಳ್ತಾರೆ ನೋಡಿ, ಇಲ್ಲಿ ಇವುಗಳನ್ನು ಅನುಕರಣವಾಚ್ಯಗಳು ಅಥವಾ ಅನುಕರಣವಾಚಕಗಳು ಎಂದು ಕರೆಯಲಾಗುತ್ತದೆ. ಆಯಾ ಸಂದರ್ಭದ ಹಿನ್ನೆಲೆಯಲ್ಲಿ ಮಾತ್ರ ಇವುಗಳಿಗೆ ಅರ್ಥ ಉಂಟಾಗುತ್ತವೆ ಎಂಬುದನ್ನು ಗಮನಿಸಿಕೊಳ್ಬೇಕು ಅಂತ. ಮುಂದೆ ಕುರುಂ ಕುರುಂ, ಅವನು ಚಕ್ಕುಲಿಯನ್ನು ತಿಂದನು. ಅದರಲ್ಲೇನು ವಿಶೇಷ? ಏನು ವಿಶೇಷ ಗೊತ್ತೇ ಆಗೋದಿಲ್ಲ. ಅವ ಹೇಗೆ ತಿಂದ ಅಂತ ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಹೇಳಬೇಕು ಅಂತಂದರೆ ನೀವು ಹೇಗೆ ಹೇಳಬೇಕು? ಅವನು ಕುರುಂ ಕುರುಂ ಎಂದು ಜಗಿಯುತ್ತಾ ಚಕ್ಕುಲಿಯನ್ನು ತಿಂದನು. ನಿಮಗೆ ಆಗ ಅರ್ಥ ಆಗುತ್ತದೆ. ಕೆಲವೊಮ್ಮೆ ಚಕ್ಕುಲಿ ಮೆತ್ತಗಾಗಿದ್ದರೆ ಶಬ್ದ ಬರ್ತದೆ, ಅದು ಇಲ್ಲ. ಶಬ್ದ ಬಾರದೆ ಅದನ್ನು ತಿಂದು ಬಿಡ್ಲಿಕ್ಕೆ ಆಗ್ತದೆ. ಆದರೆ ತಿನ್ನುವಾಗ ಕುರುಂ ಕುರುಂ ಅಂತ ತಿಂದರೆ ಏನದು? ಆ ಚಕ್ಕುಲಿ ತುಂಬ ಗರಿ ಗರಿಯಾಗಿತ್ತು, ಚೆನ್ನಾಗಿತ್ತು ಅನ್ನುವಂತಹ ಅರ್ಥವನ್ನು ಕೊಡ್ತದೆ. ಅವ ಹೇಗೆ ತಿಂದ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮ್ಮ ಕಣ್ಣು ಮುಂದೆ ಕಾಣಿಸಿಬಿಡ್ತದೆ. ಸರಿಯಲ್ಲ? ಹಾಗಾಗಿ ಕ್ರಿಯೆಯನ್ನು ತುಂಬ ಅರ್ಥವತ್ತಾಗಿ ತಿಳಿಸಿಕೊಡುವುದಕ್ಕೆ ಅನುಕರಣವಾಚಿ ಶಬ್ದಗಳು ಅಂತ ಕರೀತೇವೆ. ಗಡಗಡನೆ, ಗಡಗಡನೆ ಅಂತಂದರೆ ಕಳ್ಳರು ಪೊಲೀಸರನ್ನು ಕಂಡಾಗ ನಡುಗಿದರು ಅಥವಾ ಹೆದರಿದರು ಅಂತ ಹೇಳುವುದಕ್ಕಿಂತಲೂ ತುಂಬ ಅರ್ಥಪೂರ್ಣವಾಗಿ ಹೇಗೆ ಹೇಳ್ಬೋದು ನೋಡಿ. ಕಳ್ಳರು ಪೊಲೀಸರನ್ನು ಕಂಡಾಗ ಗಡಗಡನೆ ನಡುಗಿದರು. ಆಗ ನಮಗೆ ಆ ಚಿತ್ರವೇ ಕಣ್ಣ ಮುಂದೆ ಕಟ್ಟುತ್ತದೆ, ಹೌದಾ? ಗಡಗಡ ಅಂತಂದರೆ ತುಂಬ ಹೆದರಿದರು ಅಂತ ಅಲ್ವಾ? ಗರಗರ, ಗರಗರ ಅಂತ ಹೇಳಿದರೆ ಏನು, ಹೇಗೆ ವಾಕ್ಯ ಮಾಡುವಾಗ ನಿಮಗೆ ಅರ್ಥ ಆಗ್ತದೆ. ಕೆಲವು ಶಬ್ದಗಳು ರಪರಪಾನ್ ಅನ್ನುವಂತಹ ಅರ್ಥವನ್ನು ಕೊಡ್ತದೆ ಅದು. ಆಯಿತಾ? ಭೀಮನು ಬಕಾಸುರನನ್ನು ಎತ್ತಿ ಗರಗರನೆ ತಿರುಗಿಸಿ ಬಿಸಾಡಿ ಬಿಟ್ಟನು. ಅರ್ಥ ಆಯ್ತಾ? ಗರಗರ ಗರ ಅಂತೇಳಿ ಹೇಳಿದರೆ ಗರಗರ ಬೀಸುವುದು ಅಲ್ವಾ? ಆ ಅರ್ಥವನ್ನು ಗಹಗಹಿಸು. ಗಹಗಹಿಸು ಅಂದರೆ ನಗಾಡುವುದಕ್ಕೆ ಹೇಳುವ ಶಬ್ದ ಅದು. ಅವನು ನಕ್ಕನು. ರಾಕ್ಷಸರು ನಗಾಡುವುದ? ಅಲ್ಲ, ರಾಕ್ಷಸರು ಗಹಗಹಿಸಿ ನಗಾಡ್ತಾರೆ ಅಲ್ವಾ? ಹಾಗೆ ವಾಕ್ಯ ಮಾಡಿ, ರಾಕ್ಷಸರು ಗಹಗಹಿಸಿ ನಗುತ್ತಾರೆ ಅಲ್ವಾ? ಆದರೆ ಅಟ್ಟಹಾಸದ ನಗು ಅಂತ ಆ ಅರ್ಥ ಬರಬೇಕಲ್ಲಿ. ನೆಕ್ಸ್ಟ್ ಗಳಗಳನೆ. ಗಳಗಳನೆ ಏನದು? ಅಳುವುದು, ಅಳುವುದಕ್ಕೆ ಹೇಳುವಂತಹ ಶಬ್ದ ಅದು ಗಳಗಳನೆ. ಕೆಲವರು ದುಃಖ ತಡೆಯಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಗಳಗಳನೆ ಹತ್ತು ಬಿಡುತ್ತಾರೆ. ಬರೀ ಹತ್ತು ಬಿಡುತ್ತಾರೆ ಅಂತ ಹೇಳುವುದಕ್ಕೂ ಗಳಗಳನೆ ಹತ್ತು ಬಿಡುತ್ತಾರೆ ಹೇಳುವಾಗ ತುಂಬ ಭಾರಿ ಹತ್ತು ಬಿಟ್ಟರು ಅಂತ ನಮಗೆ ಅರ್ಥ ಆಗುತ್ತದೆ, ಹೌದಾ? ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ನಾವು ಅನುಕರಣವಾಚಿ ಶಬ್ದಗಳನ್ನು, ದ್ವಿರುಕ್ತಿಗಳನ್ನು ಬಳಸ್ತಾ ಹೋಗ್ತೇವೆ. ಗಿರ್ರನೆ. ಗಿರ್ರನೆ ಅಂತಂದರೆ ಏನು? ತಲೆ ತಿರುಗುದು. ಗಿರ್ರನೆ ತಲೆ ತಿರುಗುದು. ಒಮ್ಮೆ ನಮಗೆ ಅಚಾನಕ್ಕಾಗಿ ತಲೆ ಗಿರ್ರನೆ ಸುತ್ತಿಬಿಡುತ್ತದೆ ಅಲ್ವಾ? ಆ ಥರ. ತೊಳಿಸು ಅಂತಂದರೆ ಪಳಪಳ ಅಂತ ಹೊಳೆಯು. ಚಿನ್ನವನ್ನು ತೊಳೆದಾಗ ತೊಳಿಸಿ ಹೊಳೆಯುತ್ತದೆ. ಥಳಥಳ. ಥಳಥಳ ಇದು ಕೂಡ ಥಳಥಳ ಅಂತ ಹೊಳೆಯುವುದೇ. ತೊಳಿಸು ಅಂತಂದ್ರೂ ಸಹ ಹೊಳೆಯುವುದೇ, ಥಳಥಳ ಅಂತ ಸಹ ಹೊಳೆಯುವುದೇ, ಪಳಪಳ ಅಂತ ಅಂದರೂ ಸಹ ಹೊಳೆಯುವುದೇ. ಅದು ಎಲ್ಲವೂ ಹೊಳೆಯುವಂಥದ್ದನ್ನೇ ಸೂಚಿಸುವಂಥ ಶಬ್ದಗಳು. ಥಳಥಳ ಏನು? ಥಳಥಳ ನೆಲವನ್ನು ಒರೆಸಿದಾಗ ನೆಲವು ಥಳಥಳನೆ ಹೊಳೆಯುತ್ತದೆ. ಇಲ್ಲದಿದ್ದರೆ ಮಣ್ಣು ಮಣ್ಣು ತುಂಬಿ ಏನು ಮಸುಕು ಮಸುಕಾಗಿ ಕಾಣುತ್ತದೆ. ಇಲ್ಲಿ ಥಳಥಳ ಅಂತ ಹೊಳಿತದೆ ಅಲ್ವಾ? ದಳದಳ. ದಳದಳ ಅಂತೇಳಿ ಹೇಳಿದರೆ ದಳದಳ ಅಂತ ಕಣ್ಣೀರು ಹರಿಯುವುದು. ಅಧ್ಯಾಪಕರು ಬೈದಾಗ ವಿದ್ಯಾರ್ಥಿಯ ಕಣ್ಣುಗಳಿಂದ ದಳದಳನೆ ಕಣ್ಣೀರು ಉದುರಿತು. ಹಾಗಾಗ್ತದ ಗೊತ್ತಿಲ್ಲ, ಈಗಿನ ಮಕ್ಕಳು ಅಳುವುದಿಲ್ಲ. ಆದರೂ
ವಾಕ್ಯಕ್ಕಾದರೆ ಅದನ್ನು ಬಳಸಿಕೊಳ್ಳುವ. ಆಯಿತಾ? ಮುಂದೆ ದಡಕ್ಕನೆ. ನಾವು ಮಲಗಿದ್ದಾಗ ಏನೋ ಶಬ್ದ ಕೇಳಿದರೆ ದಡಕ್ಕನೆ ಎದ್ದು ನೋಡುತ್ತೇವೆ. ಸರಿಯಾ? ಈ ಥರದ ಅರ್ಥಗಳು. ಮುಂದೆ ಕೆಲ ಸುಲಭ ಇದೆ. ಧೋ ಮಳೆ ಸುರಿಯುವಂಥದ್ದು. ಪಿಳಪಿಳನೆ, ಮಗು ಪಿಳಪಿಳನೆ ಕಣ್ಣು ಬಿಟ್ಟು ನೋಡುತ್ತದೆ. ರಗರಗನೆ ಅಂತಂದರೆ ಏನರ್ಥ? ಆ ವಾಕ್ಯ ಹೇಳ್ತಾನೆ ನೋಡಿ. ಒಲೆಯಲ್ಲಿ ಕೆಂಡ ರಗರಗನೆ ಉರಿತಾ ಇರುತ್ತದೆ. ಒಲೆಯಲ್ಲಿ ಕೆಂಡ ಅಥವಾ ಒಲೆಯಲ್ಲಿ ಬೆಂಕಿ ರಗರಗನೆ ಉರಿಯುತ್ತಿರುತ್ತದೆ. ಅರ್ಥ ಆಯ್ತಾ ಈಗ? ಆ ಥರ ವಾಕ್ಯವನ್ನು ಮಾಡ್ತಾ ಹೋಗಿ. ಇನ್ನೊಂದು 2-3 ಮಾತ್ರ ಇರುವಂಥದ್ದು, ಅದನ್ನು ನೀವೇ ವಾಕ್ಯದಲ್ಲಿ ಬಳಸಿಕೊಳ್ಳಿ. ಮುಂದೆ ನುಡಿಗಟ್ಟುಗಳು ಅಂತಿದೆ ನೋಡಿ. ನುಡಿಗಟ್ಟುಗಳು ಅಂತಂದರೆ ಏನು? ಓದ್ತೇನೆ ನೋಡಿ. ಅಲ್ಲಿ ನಾವು ಆಡುವ ಮಾತು ವಾಕ್ಯ ರೂಪದಲ್ಲಿ ಇರುತ್ತದೆ. ವಾಕ್ಯವು ಪದಗಳಿಂದ ಕೂಡಿದ್ದು ಅವುಗಳಿಗೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥಗಳೆಂಬ 2 ಬಗೆಯ ಅರ್ಥಗಳಿರುತ್ತವೆ. ಪದಗಳಿಂದ ನೇರವಾದ ಅರ್ಥ ವ್ಯಕ್ತವಾದರೆ ಅದನ್ನು ವಾಚ್ಯಾರ್ಥವೆಂದು ನೋಡಿ, ಯಾವುದೇ ಶಬ್ದಗಳಿಂದ ನೇರವಾದ ಅರ್ಥ ನಮಗೆ ಸಿಕ್ಕಿದರೆ ಅದು ವಾಚ್ಯಾರ್ಥ ಅಂತ ಕರಿತೇವೆ. ಆ ಶಬ್ದದ ಒಳಗಡೆ ಒಂದು ವಿಶಿಷ್ಟವಾದಂಥ ಅರ್ಥ ಇದ್ದರೆ ಅದನ್ನು ಲಕ್ಷ್ಯಾರ್ಥ ಅಂತ ಕರಿತೇವೆ. ವಾಚ್ಯಾರ್ಥ ನೀಡುವ ಬಿಡಿ ಪದಗಳನ್ನು ಸೂಚ್ಯಾರ್ಥ ನೀಡುವಂತೆ ಸಮಾಸಗೊಳಿಸಿ ವಿಶಿಷ್ಟ ಅರ್ಥಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಹೀಗೆ ರಚಿತವಾದ ಪದಪುಂಜವೇ ನುಡಿಗಟ್ಟು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದಷ್ಟು ಶಬ್ದಗಳು. ಇದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಅದನ್ನು ನುಡಿಕಟ್ಟು ಅಥವಾ ಪಡೆನುಡಿ ಅಂತ ಕೂಡ ಕರೆಯುವುದಿದೆ. ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇರ್ತದೆ. ಆ ಅರ್ಥದಲ್ಲಿ ನೀವಲ್ಲಿ ವಾಕ್ಯವನ್ನು ಮಾಡಿಕೊಳ್ತಾ ಹೋಗಬೇಕು. ಅಜಗಜಾಂತರ ಅಂದರೆ ಏನು? ವ್ಯತ್ಯಾಸವನ್ನು ಸೂಚಿಸುವ ಸಂದರ್ಭದಲ್ಲಿ ಅಜಗಜಾಂತರ ಅಂತ ಹೇಳ್ತೇವೆ ನಾವು. ಹೌದಾ? ಅಣ್ಣ ಮತ್ತು ತಮ್ಮನಲ್ಲಿ ಅಜಗಜಾಂತರವಾದ ವ್ಯತ್ಯಾಸವಿರುತ್ತದೆ. ಅರ್ಥ ಆಯ್ತಾ? ಅಣ್ಣ ಮತ್ತು ತಮ್ಮಂದಿರಲ್ಲಿ ಅಜಗಜಾಂತರವಾದ ವ್ಯತ್ಯಾಸವಿರುತ್ತದೆ. ಅಡಿಪಾಯ ಅಂತೇಳಿ ಹೇಳಿದರೆ ಬೇಸ್. ಮನೆ ಕಟ್ಟುವುದಕ್ಕೆ ಅಡಿಪಾಯ ಹಾಕ್ತಾರೆ ಅಂತ ಬರಿಬೇಡಿ, ಅದಲ್ಲ, ಅದು ಪಂಚಾಂಗ, ಅದು ಬೇರೆ. ಆಯಿತಾ? ಅಡಿಪಾಯ ಅಂತೇಳಿ ಹೇಳಿದರೆ ಪ್ರಾರಂಭಿಸು ಅಂತ ಅರ್ಥ. ಸ್ಟಾರ್ಟ್ ಮಾಡೋ, ಪ್ರಾರಂಭಿಸು ಅಂತ ಹೇಳ್ತೇವಲ್ಲ ಹಾಗೆ. ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಪಾಯ ಹಾಕಿದವಳು. ಆಯಿತಾ? ಅಥವಾ ಮನೆಯಲ್ಲಿ ನಮ್ಮ ತಾಯಿ ಅಥವಾ ನಮ್ಮ ಅಮ್ಮ ನಮ್ಮ ವಿದ್ಯೆಗೆ ಅಡಿಪಾಯ ಹಾಕುತ್ತಾಳೆ. ಈಗ ಅರ್ಥ ಆಯ್ತಾ? ಆ ಥರ ನೀವು ಅದನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಕರುಳಕುಡಿ. ಲವಕುಶರು ಸೀತೆಯ ಕರುಳಕುಡಿಗಳಾಗಿದ್ದರು. ಕನಸುಗಣ್ಣು. ನಮ್ಮ ಊರಿಗೆ ಯಾರಾದ್ರೊಬ್ಬ ವಿಶೇಷ ವ್ಯಕ್ತಿ ಬರುತ್ತಾರೆ ಅನ್ನೋ ಸುದ್ದಿ ಸಿಕ್ಕಿದರೆ ನಾವು ಕನಸುಗಣ್ಣಿನಿಂದ ಕಾಯುತ್ತಿರುತ್ತೇವೆ. ಅಂದರೆ ಆಸೆಗಣ್ಣಿಂದ ನೋಡ್ತಾ ಇರ್ತೇವೆ, ಕನಸು ಕಾಣ್ತಾ ಇರ್ತೇವೆ, ಬರ್ತಾರೆ ಅಂತಂದ ಕಾಯ್ತಿರ್ತೇವಲ್ಲ, ಅದನ್ನು ಕನಸುಗಣ್ಣು ಅಂತ ಹೇಳ್ತೇವೆ. ಕೈಗಂಟಿಕೊಳ್ಳು. ಹೇಳಿದರೆ ನಮಗೆ ತಾಗದ ಹಾಗೆ ನಾವು ಕೆಲಸವನ್ನು ಮಾಡುವಂಥದ್ದು. ಮಹಾಭಾರತದಲ್ಲಿ ಕೃಷ್ಣನು ಯಾವುದೇ ಕಾರ್ಯಗಳನ್ನು ಮಾಡುವಾಗಲೂ ಉಪಾಯದಿಂದ ಕೈಗಂಟಿಕೊಳ್ಳದಂತೆ ನಿಭಾಯಿಸುತ್ತಿದ್ದ. ಅಲ್ಲಿ ನೋಡಿ, ಪಾಂಡವರಿಗೆ ಎಲ್ಲ ರೀತಿಯಲ್ಲಿ ಅವ ಸಪೋರ್ಟಿವ್ ಆಗಿದ್ದ. ಆದರೆ ಅವನೇ ಅಲ್ಲ, ಯಾವುದೇ ಕೆಲಸವನ್ನು ತಾನು ಕೈಗಂಟಿಸಿಕೊಳ್ಳಿಲ್ಲ. ಎಲ್ಲವನ್ನು ಪಾಂಡವರಿಂದ ಮಾಡಿಸ್ತಾ ಇದ್ದ ಅಲ್ವಾ? ಹಾಗಾಗಿ ಅಲ್ಲಿ ಅದರ ಅರ್ಥ ಏನು? ನಮ್ಮ ಕೈಗೆ ಅಂಟಿಕೊಳ್ಳದ ಹಾಗೆ ಕೆಲಸ ಕಾರ್ಯಗಳು ನಮಗೆ ಅಂಟಿಕೊಳ್ಳದ ಹಾಗೆ ನಾವು ಉಪಾಯದಿಂದ ಮಾಡುವಂಥದ್ದನ್ನು ಕೈಗಂಟಿಕೊಳ್ಳು ಅಂತ ಕರಿತೇವೆ ಅಲ್ವಾ? ಅರ್ಥ ಮಾಡಿಕೊಳ್ಬೇಕು. ಶಬ್ದವನ್ನೇ ವಾಕ್ಯ ಮಾಡಬೇಕು ಅಂತಂದರೆ ಆ ನುಡಿಗಟ್ಟು, ಇದಕ್ಕೆ ನುಡಿಗಟ್ಟು ಹೇಳುತ್ತೇವೆ. ಅಲ್ಲಿ ಕೊಟ್ಟಿರುವಂಥ ಶಬ್ದ ಏನಿದೆಯೋ ಅದು ಕೊಡುವಂತಹ ಅರ್ಥಕ್ಕಿಂತ ವಿಭಿನ್ನವಾದ ಅರ್ಥವನ್ನು ಕೊಡ್ತದಲ್ಲ, ಅದನ್ನು ನಾವು ಆ್ಯಕ್ಚುಲಿ ನುಡಿಗಟ್ಟು ಅಂತ ಕರೆಯುವಂಥದ್ದು. ಕೋಲುಮುರಿ. ಕೆಲವರ ನಡವಳಿಕೆ ಹಾವು ಸಾಯಬೇಕು,
ಆದರೆ ಕೋಲು ಮುರಿಯಬಾರದು ಎಂಬಂತಿರುತ್ತದೆ. ಅಂದರೆ ಆಚೆಯೂ ಅಲ್ಲ ಈಚೆಯೂ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕೆಲವರು ಇರ್ತಾರಲ್ಲ, ಅದಕ್ಕೆ ಕೋಲು ಮುರಿ ಅಂತ ಹೇಳ್ತೇವೆ. ಮೇಲಿನ ವಾಕ್ಯ ಅರ್ಥ ಆಯ್ತಾ? ಕೈಗಂಟಿಕೊಳ್ಳು ಹೇಗೆ ಹೇಳ್ಬೋದು? ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ನಿಭಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಕೈಗಂಟಿಕೊಳ್ಳದಂತೆ ಚಾಕಚಕ್ಯತೆಯಿಂದ ನಿಭಾಯಿಸಬೇಕು. ಆಗಬೇಕಾದ್ರೆ ಬರಿಬಹುದು. ಚಾಟಿ ಏಟು. ಚಾಟಿ ಏಟು ಹೇಳಿದ್ರೆ ಪೆಟ್ಟು ಕೊಡುವುದು ಅಂತ ಅಲ್ಲ, ಅರ್ಥ ಆಯ್ತಾ? ನೇರವಾದ ಅರ್ಥ ಏನು? ಚಾಟಿ ಏಟು, ಚಾಟಿ ತಗೊಳ್ಳೋದು, ಪೆಟ್ಟು ಕೊಡೋದು, ಅದು ಚಾಟಿ ಏಟು. ಆದರೆ ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿರುವಂತಹ ಶಬ್ದಗಳು ಲಕ್ಷ್ಯಾರ್ಥದಲ್ಲಿ ನಾವು ವಾಕ್ಯವನ್ನು ಮಾಡಬೇಕು, ನೇರವಾದ ಅರ್ಥದಲ್ಲಿ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಆಗಲೇ ಹೇಳಬೇಕಿತ್ತೇನು ನಾನು, ತಲೆದೂಗು. ತಲೆದೂಗು ಅಂತಂದರೆ ತಲೆಯನ್ನು ಹೀಗೆ ತೂಗುದು ಅಲ್ಲ ಅಲ್ವಾ? ಏನು ಮಾಡುವ? ತಲೆದೂಗು ಹೇಳಿದರೆ ಏನು, ಮೆಚ್ಚಿಕೊಳ್ಳು ಅಂತ ಅರ್ಥ. ಸಂಗೀತವನ್ನು ಕೇಳುವಾಗ ನಾವು ತಲೆದೂಗುತ್ತೇವೆ ಅಂದರೆ ಮೆಚ್ಚಿಕೊಳ್ತಾ ಇದ್ದೇವೆ, ಇಷ್ಟಪಡ್ತಾ ಇದ್ದೇವೆ ಅನ್ನುವಂಥ ಅರ್ಥ. ಮುಂದೆ ನೋಡಿ, ಚಾಟಿ ಏಟು. ಅಧ್ಯಾಪಕರು ತರಗತಿಯಲ್ಲಿ ಮಾತಿನ ಚಾಟಿ ಏಟು ಬೀಸುತ್ತಾರೆ ಅಲ್ವಾ? ಪೆಟ್ಟು ಕೊಡುವುದಲ್ಲ, ಆದರೆ ಮಾತಾಡ್ತಾರಲ್ಲ, ಕೆಲವು ಮಾತಿನಲ್ಲೇ ಪೆಟ್ಟು ಕೊಡುವುದು ಅಂತ ಹೇಳ್ತೇವಲ್ಲ, ಆ ಥರ. ಪೆಟ್ಟೇ ಕೊಡಬೇಕಾಗಿಲ್ಲ, ಮಾತಿನಲ್ಲಿ ಹೇಳಿದರೂ ಕೆಲವರಿಗೆ ಅದು ಪೆಟ್ಟು ಕೊಟ್ಟ ಹಾಗಿರ್ತದೆ, ಅದಕ್ಕೆ ಚಾಟಿ ಏಟು ಅಂತ ಹೇಳ್ತೇವೆ. ಮುಂದೆ ತೊಟ್ಟಿಲು ತೂಗು. ತೊಟ್ಟಿಲು ತೂಗು ಹೇಳಿದ್ರೆ ಮಗುವಿನ ತೊಟ್ಟಿಲನ್ನು ತೂಗುವುದು ಅಲ್ಲ, ಆ ಅರ್ಥ ಅಲ್ಲ ಇಲ್ಲಿ. ಕೊಟ್ಟದ್ದು ಶಬ್ದ ಅದೇ, ಆದರೆ ಅದಕ್ಕೆ ಇನ್ನೊಂದು ಒಳ ಅರ್ಥ ಇದೆ. ಆ ಒಳ ಅರ್ಥದಲ್ಲಿ ನೀವು ವಾಕ್ಯವನ್ನು ಮಾಡಬೇಕು. ತೊಟ್ಟಿಲು ತೂಗು ಅಂದರೆ ಮೇಲ್ನೋಟಕ್ಕೆ ಏನೋ ಮಸಾಜ್ ಮಾಡ್ತಾ ಇರುವ ಹಾಗೆ, ಏನೋ ಮಸಲತ್ತು ಮಾಡ್ತಾ ಇರುವ ಹಾಗೆ ಅನ್ನಿಸುವಂಥದ್ದು. ಒಳಗಿಂದ ಒಳಗೆ ಬೇರೆ ಪಿತೂರಿ ನಡೆಸ್ತಾ ಇರ್ತಾರಲ್ಲ, ಅದಕ್ಕೆ ತೊಟ್ಟಿಲು ತೂಗು ಅಂತ ಹೇಳುತ್ತೇವೆ. ರಾಜಕಾರಣಿಗಳು ಏನು ಜನಸಮುದಾಯದಕ್ಕೆ ಕೆಲವು ಭರವಸೆಯ ಮಾತುಗಳನ್ನು ಕೊಡ್ತಾ ತೊಟ್ಟಿಲು ತೂಗುವ ಕೆಲಸವನ್ನು ಮಾಡ್ತಾರೆ, ಆದರೆ ಒಳಗಿಂದೊಳಗೆ ಮೋಸವನ್ನು ನಡೆಸ್ತಾರೆ ಅಲ್ವಾ? ಮೇಲಿಂದ ಮೇಲೆ ಅವರ ಮಾತಿನಲ್ಲಿ ನಾಜೂಕಿನಿಂದ ತೊಟ್ಟಿಲು ತೂಗುವುದು ಮಗುವನ್ನು ಮಲಗಿಸಲಿಕ್ಕೆ. ತೊಟ್ಟಿಲು ತೂಗುತ್ತಾರೆ, ಒಳಗಿಂದೊಳಗೆ ಮಗುವಿಗೆ ಚಿವುಟುತ್ತಾರೆ, ಅಂದರೆ ಅನ್ಯಾಯ ಮಾಡ್ತಾರೆ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಇಲ್ಲಿ ವಾಕ್ಯ ಬರಬೇಕು. ಅಂದರೆ ತೊಟ್ಟಿಲು ತೂಗುತ್ತಲೇ ಚಿವುಟುವ ಕೆಲಸವನ್ನು ನಾವೆಂದಿಗೂ ಮಾಡಬಾರದು. ಹಾಗೆ ಬೇಕಾದ ವಾಕ್ಯವನ್ನು ಬರ್ಕೊಳ್ಬೋದು. ಪಿಸು ಮಾತು. ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರು ಪಾಠ ಮಾಡುವಾಗ ಪಿಸು ಮಾತು ಆಡುತ್ತಿರುತ್ತಾರೆ. ಮೊರೆ ಹೋಗು. ಕಷ್ಟದಲ್ಲಿ ನಾವು ದೇವರ ಮೊರೆ ಹೋಗುತ್ತೇವೆ. ಮುಖವಾಡ. ರಾಜಕಾರಣಿಗಳು ಮುಖವಾಡ ಹಾಕಿಕೊಂಡು ಬದುಕುತ್ತಿರುತ್ತಾರೆ. ಮುಗಿಲು ಹರಿದು ಬೀಳು. ಮುಗಿಲು ಹರಿದು ಬೀಳುವಂತೆ ಒಮ್ಮೊಮ್ಮೆ ಮಳೆಗಾಲದಲ್ಲಿ ಮಳೆಯು ಸುರಿಯುತ್ತಿರುತ್ತದೆ. ಮುಗಿಲು ಹರಿದು ಬೀಳುವಂತೆ ಅಥವಾ ಮಳೆಗಾಲದಲ್ಲಿ ಒಮ್ಮೊಮ್ಮೆ ಮುಗಿಲು ಹರಿದು ಬೀಳುವಂತೆ ಮಳೆ ಸುರಿಯುತ್ತಿರುತ್ತದೆ. ಮೊರೆ ಇಡು. ಮೊರೆ ಇಡು ಅಂದರೆ ಬೇಡಿಕೊಳ್ಳು ಅಂತ ಅರ್ಥ. ಕಷ್ಟ ಬಂದಾಗ ನಾವು ದೇವರಲ್ಲಿ ಮೊರೆ ಇಡುತ್ತೇವೆ. ಮುಗಿಬೀಳು. ಮುಗಿಬೀಳು ಹೇಳಿದರೆ ನೆರೆ ಸಂದರ್ಭದಲ್ಲಿ ಜನರಿಗೆ ಕಷ್ಟ ಬಂದಾಗ ಆಹಾರ ವಿತರಣೆ ಮಾಡ್ತಾರೆ ಹೌದಲ್ಲ, ಆಗ ಜನ ಅದನ್ನು ಪಡ್ಕೊಳ್ಳುವುದಕ್ಕಾಗಿ ಮುಗಿ ಬೀಳುತ್ತಾರೆ ಹೌದಲ್ಲ. ಎಲ್ಲಾದರೂ ಒಂದು ಕಡೆಯಲ್ಲಿ ಫ್ರೀಯಾಗಿ ಏನಾದರೂ ಕೊಡ್ತಾರೆ ಅಂತಂದರೆ ಅಲ್ಲಿಗೆ ಜನ ಮುಗಿ ಬೀಳುತ್ತಾರೆ. ಅಲ್ಲಿ ಒಮ್ಮೆಲೆ ರಾಶಿ ಬೀಳುವುದಕ್ಕೆ ಮುಗಿ ಬೀಳು ಅಂತ ಹೇಳುವಂಥದ್ದು. ಹುಳಿಗಟ್ಟು. ಹುಳಿಗಟ್ಟು ಹೇಳಿದರೆ ಒಂಥರ ಮುಖ ಒಂಥರ ಮಾಡಿಕೊಳ್ಳುವುದು ಆಯಿತಾ, ಮುಖ ಹಿಂಡುವುದು ಅಂತ ಹೇಳ್ತೇವಲ್ಲ ಅದಕ್ಕೆ. ಕೆಲವರಿಗೆ ಬೈದಾಗ ಮುಖ ಹುಳಿಗಟ್ಟುತ್ತದೆ, ಅವಮಾನದಿಂದ ಮುಖ ಹುಳಿಗಟ್ಟುತ್ತದೆ. ಕೆಲವರಿಗೆ ಎಲ್ಲರೆದುರಿಗೆ ಕೆಲವರಿಗೆ ಬೈದಾಗ ಅವಮಾನದಿಂದ ಮುಖ ಹುಳಿಗಟ್ಟುತ್ತದೆ. ಕಣ್ಣರಳಿಸು. ಅಪರೂಪದ ಗೆಳೆಯ ಮನೆಗೆ ಬಂದಾಗ ನಾವು ಕಣ್ಣರಳಿಸುತ್ತೇವೆ, ಅಂದರೆ ಆಶ್ಚರ್ಯದಿಂದ ನೋಡುವಂಥದ್ದು ಆಯಿತಾ. ಇದಿಷ್ಟು ನುಡಿಗಟ್ಟುಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ನುಡಿಗಟ್ಟು ಅಂತಂದರೆ ಏನರ್ಥ? ಶಬ್ದ ಕೊಡುವ ನೇರವಾದ ಅರ್ಥ ಅಲ್ಲದೆ ಅದಕ್ಕೊಂದು ಒಳ ಅರ್ಥ ಇರ್ತದೆ. ಒಳ ಅರ್ಥ ಕೊಡುವಂಥ ಅರ್ಥ ಏನಿದೆಯೋ ಅದುವೇ ನುಡಿಗಟ್ಟು. ಪ್ರತಿಯೊಂದು ಶಬ್ದಕ್ಕೂ ಕೂಡ ವಿಶೇಷವಾಗಿ ಬಳಸುವಂಥ ಶಬ್ದಗಳು ಅದಕ್ಕೊಂದು ಒಳ ಅರ್ಥ ಇರ್ತದೆ. ಆ ಅರ್ಥ ನಮಗೆ ವಾಕ್ಯದಲ್ಲಿ
ನಮ್ಮ ಮಾತಿನಲ್ಲಿ ನಾವು ಅಲ್ಲಲ್ಲಿ ಬಳಸ್ತಾ ಇರ್ತೇವೆ. ಅದು ಕೂಡ ನಮ್ಮ ಭಾಷಾ ಶ್ರೀಮಂತಿಕೆಗಾಗಿ ನಾವು ಅದನ್ನು ಬಳಸ್ತಾ ಇರುವಂಥದ್ದು. ಅದನ್ನು ನುಡಿಗಟ್ಟು ಅಂತ ಕರೆಯುವಂಥದ್ದು ಇದೆ. ಇದು ಕೂಡ ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರುವಂಥದ್ದು. ಇದನ್ನು ನೀವು ವರ್ಕ್ ಬುಕ್ಕಲ್ಲಿ, ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ವರ್ಕನ್ನು ಮಾಡ್ತಾ ಹೋಗಬೇಕು. ಸರಿಯಲ್ಲ? ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಸಾಕು. ಮುಂದಿನ ತರಗತಿಯಲ್ಲಿ ಮತ್ತೆ ಉಳಿದಂತೆ ಪ್ರಬಂಧ ಗಾದೆ ಮಾತುಗಳನ್ನು ನೋಡೋಣ. ನಮಸ್ಕಾರ.